ಗೋವರ್ಧನಗಿರಿ ಪ್ರಚಾರ ಕೇಂದ್ರ, ದಟ್ಟಗಳ್ಳಿ, ಮೈಸೂರು ಇವರು ಪ್ರತಿ ಮಂಗಳವಾರ ನಡೆಸೋ ಕನ್ನಡ ಆನ್ಲೈನ್ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊದಲಿಗೆ ಮಂಗಳಾಚರಣೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಆರಂಭಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನೋ ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ಶ್ರೀ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮ್ಮ ಕಾರ್ಯಕ್ರಮದ ವಾಡಿಕೆಯಂತೆ ಮೊದಲಿಗೆ ನಾವು ವೈಷ್ಣವ ಭಜನೆಯನ್ನು ಮಾಡ್ತಾ ಇದ್ದೀವಿ. ಈ ವೈಷ್ಣವ ಭಜನೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಆದರಣೀಯ ನಾಗರತ್ನಮ್ಮ ಮಾತಾಜಿಯವರು. ಇವರು ಪ್ರಸ್ತುತ ಶಿವಮೊಗ್ಗದಲ್ಲಿ ವಾಸವಾಗಿದ್ದಾರೆ. ಕಳೆದ 4 ವರ್ಷಗಳಿಂದ ಶ್ರೀಕೃಷ್ಣ ಭಾವನಾಮೃತದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಾಗರತ್ನ ಮಾತಾಜಿಯವರು ನಮ್ಗೆ ಅವರೆಲ್ಲ ಬಹಳ ಚಿರಪರಿಚಿತರು. ಯಾಕೆಂದ್ರೆ ಅವರು ಪ್ರತಿ ವಾರ ಆನ್ಲೈನ್ ಕಾರ್ಯಕ್ರಮದಲ್ಲಿ ತಪ್ಪದೆ ಪಾಲ್ಗೊಳ್ತಾರೆ ಅವರು. ಮತ್ತೆ ಅವರು ತುಂಬಾ ವಿನಮ್ರರು ಮತ್ತೆ ಶೀಲರು ಅವರು. ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ತಮ್ಮನ್ನ ತಾವು ತುಂಬಾ ಉತ್ಸಾಹದಿಂದ ಪ್ರಶ್ನೆಗಳನ್ನ ಕೇಳ್ತಾರೆ ಮಧ್ಯದಲ್ಲಿ. ಅವರು ನಮ್ಗೆಲ್ಲ ಚಿರಪರಿಚಿತರು. ಅವರನ್ನ ನಾನು ವೈಷ್ಣವ ಭಜನೆಯನ್ನ ಹಾಡಲಿಕ್ಕೆ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಮಾಡ್ತೀನಿ ಅವರನ್ನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ನಮಸ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಧೇಶ್ಯಾಮ್. ಹರೇ ಕೃಷ್ಣ ಮಾತಾಜಿ. ಶುರು ಮಾಡ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ, ಹಾಡ್ಬೋದು ನೀವು. ನಿಮ್ಮ ವಾಯ್ಸ್ ತುಂಬಾ ಸಣ್ಣಕ್ಕೆ ಕೇಳಿಸ್ತಾ ಇದೆ. ಹರೇ ಕೃಷ್ಣ ಕೇಳಿಸ್ತಾ ಇದೆಯಾ ಮಾತಾಜಿ? ನಿಮ್ಮ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮಾತಾಜಿ, ನೀವು ಹಾಡ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಉದರ ವೈರಾಗ್ಯವಿದೋ ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಉದರ ವೈರಾಗ್ಯವಿದು ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತಾ, ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತಾ ನದಿಯಲ್ಲಿ ಮಿಂದೆವೆಂದೇಳುತ್ತಲೀ. ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು, ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತಲೀ. ಉದರ ವೈರಾಗ್ಯವಿದು, ಉದರ ವೈರಾಗ್ಯವಿದು. ಕಂಚುಗಾರನ ಬಿಡಾರದಂದದಿ, ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಗಳ ರೊಯ್ಯಿ. ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನು ಹಚ್ಚಿ, ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನು ಹಚ್ಚಿ
ಮೆಚ್ಚಿ ವಂಚನೆಯಿಂದಲಿ ಪೂಜೆಯ ಮಾಡುತ್ತ ಉದರ ವೈರಾಗ್ಯವಿದು ಉದರ ವೈರಾಗ್ಯವಿದು ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವ ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವ ಅರಿವೆಯ ಮುಸುಕನು ಮೋರೆಗೆ ಹಾಕಿ ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತ ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತ ಪರಮ ವೈರಾಗಿ ಶಾಲಿಯಂದೆನಿಸುತ್ತ ಪರಮ ವೈರಾಗಿ ಶಾಲಿಯಂದೆನಿಸುತ್ತ ಉದರ ವೈರಾಗ್ಯವಿದು ಉದರ ವೈರಾಗ್ಯವಿದು ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನಾದರೂ ಹರಿ ಪ್ರೇರಣೆ ಎಂದು ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ ಉದರ ವೈರಾಗ್ಯವಿದು ಉದರ ವೈರಾಗ್ಯವಿದು ಉದರ ವೈರಾಗ್ಯವಿದು ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಪ್ರಣಾಮ. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಮಾತಾಜಿ. ತುಂಬಾ ಸೊಗಸಾಗಿ ಹಾಡಿದ್ದೀರಾ. ಭಗವಂತ ನಿಮ್ಗೆ ಹೀಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡ್ಲಿ, ಭಗವಂತನ ಸೇವೆ ಮಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರವಚನ. ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ, ನಾವೆಲ್ಲರೂ ಕಾಯ್ತಾರದಿಂದ ಕಾಯ್ತಾ ಇದ್ದೀವಿ. ಇದನ್ನ ನಡೆಸ್ಕೊಡಕ್ಕೆ ಬರ್ತಾ ಇದ್ದಾರೆ ಆದರಣೀಯ ಗೋಪಿ ಗಣಗೀತಾ ಮಾತಾಜಿ ಅವರು. ಇವರು ನಮ್ಗೆ ತುಂಬಾ ಚಿರಪರಿಚಿತರು. ಇವರ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಹೇಳ್ಬೋದು, ಆದ್ರೆ ಯಾರಾದ್ರೂ ಹೊಸಬ್ರು ಇದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ನಾನು ಅವರ ಪರಿಚಯ ಮಾಡ್ಕೊಡಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ನಾನು ಮಾತಾಜಿ ಅವರು ಕಳೆದ 25 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿದ್ದಾರೆ. ಮಾತಾಜಿ ಮತ್ತೆ ಪ್ರಭುಜಿ ಅವರು ಇಬ್ರು ಗೌರಾಂಗ ದೇಶದ ಲೀಡರ್ ಆಗಿದ್ರು, ಯಾತ್ರಾ ಲೀಡರ್ ಆಗಿದ್ರು ಅವರು. ಈಗ ಮಾತಾಜಿ ಅವರು ಪ್ರಸ್ತುತ ಮೈಸೂರಲ್ಲಿ ನೆಲೆಸಿದ್ದಾರೆ. ಮತ್ತೆ ಮಾತಾಜಿ ಅವರು ಮಲ್ಟಿ ಟ್ಯಾಲೆಂಟೆಡ್, ಅಂದ್ರೆ ತುಂಬಾ ಚೆನ್ನಾಗಿ ಸೊಗಸಾಗಿ ಹಾಡು ಹೇಳ್ತಾರೆ, ಮತ್ತೆ ಪ್ರವಚನ ಮಾಡ್ತಾರೆ. ಮತ್ತೆ ಮಾಯಾಪುರ ಧಾಮದ ದೇವಸ್ಥಾನದಕ್ಕೋಸ್ಕರ ತುಂಬಾ ಸೇವೆಯಲ್ಲಿ ನಿರತರಾಗಿದ್ದಾರೆ. ಯಾವ್ಯಾವ್ದಪ್ಪ ಅಂತಂದ್ರೆ ಇನಿಷಿಯೇಷನ್ ಇಂಟರ್ವ್ಯೂನಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಮತ್ತೆ ಮ್ಯಾಟ್ರಿಮೋನಿಯಲ್ ಸೇವಾ, ಹೀಗೆ ಹಲವಾರು ಸೇವೆಗಳಲ್ಲಿ ನಿರತರಾಗಿದ್ದಾರೆ. ಮತ್ತೆ ಈಗ ಮಾತಾಜಿಯವರು ಕೃಷ್ಣ ಭಾವನಾಮೃತವನ್ನು ಹರಡುವುದರಲ್ಲಿ ತುಂಬಾ ಅವರ ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಅವರನ್ನ ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿಗಳವರ ಶಿಷ್ಯೆ. ಅವರನ್ನ ನಾನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಥ್ಯಾಂಕ್ ಯು ಆಶಾ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಹರೇ ಕೃಷ್ಣ. ನಿಮ್ಮೆಲ್ರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಇದೆ ಅನ್ಸ್ತಾ ಇದೆ. ಹೌದಾ? ಈಗ ಕೇಳಿಸ್ತಿದ್ಯಾ? ನನಗ್ ಸ್ವಲ್ಪ ಲೋ ಆಗಿ ಕೇಳಿಸ್ತಾ ಇದೆ. ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಬೇರೆಯವ್ರಿಗೆ ಕ್ಲಿಯರ್ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಆಶಾ ಮಾತಾಜಿ, ಆಕ್ಚುಲಿ ನಿಮ್ ವಾಲ್ಯೂಮು ಮತ್ತೆ ಮಾತಾಜಿ ವಾಲ್ಯೂಮ್ ಇಬ್ರದ್ದು ಲೋ ಅಂತಾನೆ ಕೇಳಿಸ್ತಾ ಇದೆ ನನಗೆ. ಈಗ ಮಾತಾಜಿ ಈಗ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ಸರಿ. ಮಕ್ಳು ಆಡಿಯೋ ಏನಾದ್ರು ಒಂದ್ ಮಾಡಿಟ್ಬಿಟ್ಟಿರ್ತಾರೆ. ಹರೇ ಕೃಷ್ಣ.
ಹರೇ ಕೃಷ್ಣ. ನಿಮ್ಮೆಲ್ರಿಗೂ ಸ್ವಾಗತ. ನನಗೆ ಈ ಒಂದು ಆಪರ್ಚುನಿಟಿನ ನೀವೆಲ್ಲ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ನಿಮ್ಮೆಲ್ರಿಗೂ ಕೃತಜ್ಞತೆ ಆಗಿದ್ದೀನಿ. ಮತ್ತೊಮ್ಮೆ ಭಗವಂತನ ಬಗ್ಗೆ ಓದಲು ನಿಮ್ಮಿಂದ ನನಗ್ ಸಾಧ್ಯವಾಯ್ತು. ಅವರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳಕ್ಕೆ ಎಷ್ಟೊಂದ್ಸಲ ನಾವು ಓದಿದೀವಿ ಕೃಷ್ಣನ ಕಥೆಗಳು. ಬಟ್ ಆದ್ರೂ ಇವತ್ತು ಒಂದೇ ಒಂದು ಚಿಕ್ಕ ಪಾಯಿಂಟ್ ಇಟ್ಕೊಂಡು ಅದಕ್ಕೆ ಎಷ್ಟೋ ಒಂದು ಮೀನಿಂಗ್ ನ ಆಚಾರ್ಯಗಳು ಕೊಟ್ಟಿದ್ದನ್ನ ನೆನ್ನೆ ಕೇಳಿದಾಗ ನನಗೆ ತುಂಬಾನೇ ಒಂದು ಸಂತೋಷ ಆಯ್ತು. ಅದನ್ನೇ ನಿಮ್ಗೆಲ್ರಿಗೂ ಹೇಳ್ಬೇಕು ಅಂತ ಇದ್ದೀನಿ. ಸೊ ಕೃಷ್ಣನ ಆ ಒಂದು ಕಥೆ ಹೇಗೆ ನಮ್ಮ ಮನಸ್ಸು ಒಳಗೆ, ಆ ಒಂದು ಸ್ಮಾಲ್ ಇನ್ಸಿಡೆಂಟ್ ಹೆಂಗೆ ನಮ್ಮ ಮನಸ್ಸೊಳಗೆ ನಾವು ತಗೋಬೇಕು, ಯಾವ ರೀತಿಯಲ್ಲಿ ತಗೋಬೇಕು ಅಂತ ಆಚಾರ್ಯಗಳ ವರ್ಣನೆಯನ್ನು ನೋಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ ಕೃಪಾತಮಹಂ ವಂದೇ ಶ್ರೀ ಗುರುಂ ತೀರಂ ಪರಮಾನಂದ ಮಾಧವಂ ಶ್ರೀ ಓಂ ತತ್ಸತ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 5,000 ವರ್ಷ ಮುಂಚೆ ಬರ್ದಿದ್ದು ನಮಗ್ ಕೊಟ್ಟಿರೋದು ಈ ಕಲಿಯುಗಕ್ಕೆ. ಇವತ್ತಿಗೂ ಆ ಒಂದು ಚಿಕ್ಕ ಕಥೆಯ ಭಗವಂತನ ಆ ಕಥೆಯನ್ನು ಕೇಳ್ಬೇಕಾದ್ರೆ ನಮ್ಮ ಮುಖದಲ್ಲಿ ಒಂದು ಅಷ್ಟೊಂದು ಅತೀಂದ್ರಿಯವಾದ ಒಂದು ಸಂತೋಷ, ಎಲ್ರ ಮುಖನೂ ಒಂದು ಸ್ಮೈಲಿಂಗ್ ಫೇಸ್. ಆ ಕೃಷ್ಣ ಬೆಣ್ಣೆ ಕದ್ದಿದ್ದಾಗ್ಲಿ, ಅವನ್ ಗೋಪಿಯರ ಹತ್ರ ಸಿಕ್ಕಾಕೊಂಡಿದ್ದಾಗ್ಲಿ, ಇಲ್ಲ ಅವ್ರ ಮನೆಗ್ ಹೋಗ್ಬಿಟ್ಟು ಅವ್ರು ಹಿಡ್ಕೊಂಡಿದ ತಕ್ಷಣ ಅವ್ರಿಗೆ ಒಂದು 100 ಕಾರಣವನ್ನು ಅವನೇ ಏನಾದ್ರು ಒಂದ್ ಹೇಳು, ಓ ಇವತ್ತು ಕರು ಬಂದ್ಬಿಡ್ತು, ಕರುನ ಹಿಡಿಯಕ್ಕೆ ಅಂತ ಬಂದೆ, ಅದು ಒಳಗ್ ಹೋಗಿ ಸಿಕ್ಕಾಕೊಡುದು. ಇವತ್ತ ಕೋತಿ ಒಳಗ್ ಬಂದಿದ್ದಿಂದ ಅದನ್ನ ನಿಮ್ಮನೆ ಇದು ಬೆಣ್ಣೆ ಕದ್ಬಿಡತ್ತೆ ಅಂದ್ಬಿಟ್ಟು ಅದನ್ನ ಎತ್ಕೊಳಕ್ ಬಂದೆ ಅಷ್ಟೇ, ನಾನಾಗ್ ಬಂದಿಲ್ಲ. ಇವತ್ ಮಧುಮಂಗಳ ನನ್ನನ್ ಕರ್ಕೊಂಡ್ ಬಂದ್ಬಿಟ್ಟ, ನನ್ ಫ್ರೆಂಡ್ ಕರ್ಕೊಂಡ್ ಬಂದ, ಹಂಗಾಗ್ ಬಂದೆ, ನಾನಾಗ್ ಬಂದಿಲ್ಲ. ಇವತ್ತು ನೀವೇ ಕರ್ದಿದ್ದು, ಗೋಪಿ ನೀವೇ ಅವತ್ ಬಂದ್ ನನ್ನ ಮನೆಯಿಂದ ತಗೋ ಅಂತ ಹೇಳಿದ್ರಿಲ್ಲ, ಅದಕ್ಕೆ ನಾ ಬಂದಿದ್ದು ಅಂದ್ಬಿಟ್ಟು ಹಲವಾರು ಈ ತರ ಕಾರಣಗಳನ್ನ ಅವನು ಅವ್ರಿಗೆ ಹೇಳಿ ಅವ್ರನ್ನ ಅವ್ರ ಮನೆಯಿಂದ ಬೆಣ್ಣೆ ತೆಗಿತಾನಲ್ಲ. ಅದು ಒಂದೊಂದು ವರ್ಣನೆಯು ಎಷ್ಟು ಸಲ ಓದಿದ್ರು ನಮ್ಮ ಮನಸ್ಸಿಗೆ ಅಷ್ಟೊಂದು ಸಂತೋಷ, ತೃಪ್ತಿಯನ್ನು ನಮಗೆ ಕೊಡುತ್ತೆ. ಸೊ ನಮ್ಮ ಅದಕ್ಕೆ ಭಾಗವತಂ ಇವತ್ತಿಗೂ ತುಂಬಾ ತಾಜವಾಗಿದ್ದು ಅಂದ್ರೆ ಫ್ರೆಶ್ ಅಂತ ಹೇಳ್ಬೋದು. 5,000 ವರ್ಷ ಮುಂಚೆ ನಮಗ್ ಕೊಟ್ಟಿದ್ದು ನಾವು ಹಲವಾರು ಸಲ ಓದಿದೀವಿ, ಬೋರ್ ಆಗ್ತಿದೆ ಅಂತ ಹೇಳೋ ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ ನಮ್ಮ ಈ ಲೌಕಿಕ ಯಾವುದೇ ಒಂದು ಸಮಾಚಾರವನ್ನು ಮತ್ತೆ 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 ಓದಿದ್ರೆ ನಮಗ್ ಖಂಡಿತ ಬೋರ್ ಆಗತ್ತೆ. ಆದ್ರೆ ಭಗವಂತನ ಈ ನಾಮ ಅಥವಾ ಅವರ ಕಥೆಯನ್ನು ಎಷ್ಟು ಸಲ ಓದಿದ್ರು ಅದ್ರಲ್ಲಿ ಮತ್ತೆ ಮತ್ತೆ ಒಂದು ಸ್ಪೆಷಲ್ ಎಮೋಷನ್ಸ್, ಅದು ನಮಗೆ ಫ್ರೆಶ್ ಆಗಿ ಅಂದ್ರೆ ಸ್ಪೆಷಲ್ ಅರ್ಥ ಒಂದೊಂದ್ಸಲ. ಫಾರ್ ಎಕ್ಸಾಂಪಲ್ ದಾಮೋದರ ಆರತಿ ಎಷ್ಟೊಂದ್ ಜನಕ್ಕೆ ಆ 1 ತಿಂಗಳು ಇಡೀ ನಾವು ಆ ದಾಮೋದರ ಕಥೆಯನ್ನ ಹೇಳ್ಕೊಂಡ್ ಬರ್ತಾ ಇರ್ತೀವಿ. ವರ್ಷ ನಾನು ಇದುವರೆಗೂ ಈ 21-25 ವರ್ಷ ನಾನು ಕೃಷ್ಣ ಕಾನ್ಸೆಪ್ಟ್ ಇದ್ದೀನಿ. ಎವ್ರಿ ಟೈಮ್ ನನಗೂ ಆ ಕಥೆಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ಈ ತರ ಭಗವಂತನ ಆ ಒಂದು ಕಥೆನ ಮತ್ತೆ ಮತ್ತೆ ಓದ್ಬೇಕಾದ್ರೆ ಅದರಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿ, ಅದರಲ್ಲಿ ಇನ್ನೂ ಭಾವಾರ್ಥಗಳು ಚೆನ್ನಾಗಿ ಅರ್ಥ ಆಗಿ ನಮ್ಮ ಮನಸ್ಸಿಗೆ ನಮ್ಮನ್ನೇ ಹಿಡಿಸಿ ಭಗವಂತನ ಹತ್ರ ಸೆಳ್ಕೊಂಡ್ ಹೋಗಕ್ಕೆ ಇದೆಲ್ಲ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಸೊ ಈಗ ಹಬ್ಬಗಳೆಲ್ಲ
ಜುಲೈ ಸ್ಟಾರ್ಟ್ ಆಯ್ತು ಅಂದ್ರೇನೆ ಸಾಕು, ನಮಗೆ ಒಂದೊಂದಾಗಿ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗತ್ತೆ. ಸೊ ಬಲರಾಮ್ ಪೂರ್ಣಿಮಾ ನಿನ್ನೆ ಆಯ್ತು. ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ 26ನೇ ತಾರೀಕು. ಅಂದ್ರೆ ಬಲರಾಮ್ ಪೂರ್ಣಿಮಾಯಿಂದ 8ನೇ ದಿವಸಕ್ಕೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿಯಿಂದ 15ನೇ ದಿವಸಕ್ಕೆ ರಾಧಾಷ್ಟಮಿ. ಹಿಂಗೆ ಒಂದೊಂದಾಗಿ ಎಲ್ಲಾ ಹಬ್ಬಗಳು ನಮಗ್ ಬರ್ತಾ ಇದೆ. ಎಲ್ಲದರಲ್ಲೂ ನೀವು ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದನ್ನೇ ನಮ್ಗೆ ಆಸೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ಅದರ ಕಥೆಯನ್ನು ನಾವು, ಕೃಷ್ಣನ ಕಥೆಯನ್ನು ನಾವು ಕೇಳೋಣ. ಇವತ್ತು ನಾನು ಒಂದು ಚಿಕ್ಕ ಸೆಕ್ಷನ್ ಮಾತ್ರ ತಗೊಂಡಿರೋದು. ಇದೇನು ಅಂದ್ರೆ, ಇಂದು ನಾವು ಸೆರೆಮನೆಯಿಂದ ಗೋಕುಲದವರೆಗೆ ಪ್ರಯಾಣದ ಆ ಸಣ್ಣ ಭಾಗವನ್ನು ಮಾತ್ರ ನಾವು ಇವತ್ತು ನೋಡೋಣ. ಕೃಷ್ಣ ಹುಟ್ಟಿ ಆ ಸೆರೆಮನೆಯಿಂದ ಅವನು ಗೋಕುಲಕ್ಕೆ ಹೋಗೋದು, ಇದನ್ನ ನಾವು ಆ ಕಥೆ ಅಲ್ಲ ನೋಡೋದು. ಇವತ್ತು ಮುಖ್ಯವಾದ ಪಾಯಿಂಟ್ಸ್ ನಮ್ಮ ಆಚಾರ್ಯಗಳು ನಮ್ಗೆ ಏನೇನೆಲ್ಲ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಅಂತ. ಇದನ್ನು ನಾವು ಜೀವ ಗೋಸ್ವಾಮಿ, ವಿಶ್ವನಾಥ ಚಕ್ರವರ್ತಿ ಠಾಕೂರ್, ಮತ್ತೆ ಸನಾತನ ಗೋಸ್ವಾಮಿ ಮತ್ತು ಮಹಾರಾಷ್ಟ್ರದ ನಾಸಿಕಿಂದ ಬರುವ ಹರಿಶೌರಿ ಪ್ರಭು, ಈ ಆಚಾರ್ಯರೆಲ್ಲರ ದೃಷ್ಟಿಕೋನದಿಂದ ಇವತ್ತು ನಾವು ನೋಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ 10ನೇ ಕಾಂಡದಿಂದ 3ನೇ ಚಾಪ್ಟರ್ 47ನೇ ಶ್ಲೋಕ, ಅದನ್ನ ಒಂದ್ಸಲ ಆ ಶ್ಲೋಕವನ್ನ ಓದ್ಬಿಟ್ಟು ಕಂಟಿನ್ಯೂ ಮಾಡೋಣ. ತತಸ್ತ ಶೌರಿರ್ಭಗವತ್ ಪ್ರಚೋದಿತಃ ಸುತಂ ಸಮಾದಾಯ ಸಸೂತಿಕಾ ಗೃಹಾತ್ ಯದಾ ಬಹಿರ್ಗಂತುಂ ಈಯೇಷ ತರ್ಯಜಾ ಯಾ ಯೋಗ ಮಾಯಾ ಜನಿ ನಂದಜಾಯಯಾ. ಅನುವಾದ. ಅನಂತರ ದೇವೋತ್ತಮ ಪರಮಪುರುಷನಿಂದ ಪ್ರೇರಿತನಾಗಿ ವಸುದೇವನು ಪ್ರಸೂತಿ ಗೃಹದಿಂದ ಮಗುವನ್ನು ಎತ್ತಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ಭಗವಂತನ ಆಧ್ಯಾತ್ಮಿಕ ಶಕ್ತಿಯಾದ ಯೋಗಮಾಯೆಯು ನಂದ ಮಹಾರಾಜನ ಪತ್ನಿಯಲ್ಲಿ ಮಗಳಾಗಿ ಜನಿಸಿದಳು. ಭಾವಾರ್ಥ. ಕೃಷ್ಣನು ತನ್ನ ಆಧ್ಯಾತ್ಮಿಕ ಶಕ್ತಿಯಾದ ಯೋಗಮಾಯೆಯೊಂದಿಗೆ ಏಕಕಾಲದಲ್ಲಿ ದೇವಕಿಯ ಮತ್ತು ಯಶೋದೆಯ ಪುತ್ರನಾಗಿ ಆವಿರ್ಭವಿಸುವನೆಂದು ಶಿಲಾ ವಿಶ್ವನಾಥ ಚಕ್ರವರ್ತಿ ಠಾಕೂರ ವಿವರಿಸುತ್ತಾರೆ. ಅವನು ಮೊದಲು ದೇವಕಿ ಪುತ್ರನಾಗಿ ವಿಷ್ಣುವಾಗಿಯೇ ಅವತರಿಸಿದನು ಮತ್ತು ವಸುದೇವನು ಕೃಷ್ಣನ ಬಗ್ಗೆ ಶುದ್ಧ ವಾತ್ಸಲ್ಯ ಸ್ಥಿತಿಯಲ್ಲಿ ಇಲ್ಲದಿದ್ದರಿಂದ ಅವನು ತನ್ನ ಮಗನನ್ನು ಭಗವಾನ್ ವಿಷ್ಣುವೆಂದು ಆರಾಧಿಸಿದನು. ಯಶೋದೆಯಾದರೂ ಕೃಷ್ಣನ ದೇವತತ್ವವನ್ನರಿಯದೆ ಅವನನ್ನು ಪುತ್ರ ವಾತ್ಸಲ್ಯದಿಂದ ಸಂತೋಷಪಡಿಸಿದಳು. ಇದೇ ಯಶೋದಾ ಪುತ್ರನಾದ ಮತ್ತು ದೇವಕಿ ಸುತನಾದ ಅದೇ ಕೃಷ್ಣನ ವ್ಯತ್ಯಾಸ. ಇದನ್ನು ವಿಶ್ವನಾಥ ಚಕ್ರವರ್ತಿಯವರು ಹರಿವಂಶದ ಆಧಾರದಿಂದ ವಿವರಿಸಿದ್ದಾರೆ. ಸೊ ಈ ಒಂದು ಇದು ದಟ್ ಈಸ್ ಹೆಂಗೆ ಭಗವಂತ ವಿಷ್ಣುವಾಗಿ ಮೊದಲು ಬರ್ತಾರೆ. ದಟ್ ಈಸ್ 400 ಫಾರ್ಮ್, 4 ಕೈಗಳ ಜೊತೆಗೆ ಭಗವಂತ ಅವರ ದೇವಕಿ ಮತ್ತು ವಸುದೇವರ ಮುಂದೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ಅವರು 200 ಫಾರ್ಮ್ಸ್, 2 ಕೈ ಅದನ್ನ ತಗೊಳ್ತಾರೆ. ಇದು ಹೇಗೆ ಅಂತ ನೋಡಿದ್ರೆ ಈ ಶ್ಲೋಕದಲ್ಲಿ ತತಃ ಅಂತ ಒಂದು ಇದಿದೆ. ತತಃ ಅಂದ್ರೆ ಆ ನಂತರ. ಯಾವ್ದ ನಂತರ? ಕೃಷ್ಣನ ಜನನ ನಂತರ. ಸೊ ಕೃಷ್ಣನ ಜನನದ ನಂತರ ಕಾರಾಗೃಹದಲ್ಲಿ ತನ್ನ ಪೋಷಕರೊಂದಿಗೆ ಸಂಪೂರ್ಣ ಸಂಭಾಷಣೆ ನಡೆಸಿದ ನಂತರ ಏನಾಯಿತು ಎಂಬುದು ಕುರಿತು ಸುಖದೇವ ಗೋಸ್ವಾಮಿ ಹೇಗೆ ವರ್ಣಿಸಿದ್ದಾರೆ ಅಂತ ಇವತ್ತು ನಾವು ನೋಡೋಣ. ಕೃಷ್ಣ ದೇವಕಿ ಮತ್ತು ವಸುದೇವರಿಗೆ ಏನಂತ ಹೇಳ್ತಾನೆ ಅಂದ್ರೆ, ಹಿಂದಿನ ಜೀವನದಲ್ಲಿ ಪ್ರೀವಿಯಸ್ ಬರ್ತ್ ನೀವು ಇದ್ದಾಗ ಹೇಗೆ ಅವರು ಏನೇನೆಲ್ಲ ಮಾತಾಡ್ತಾರೆ, ಕೃಷ್ಣ ಮತ್ತೆ ಅವ್ರ ಕಾನ್ವರ್ಸೇಷನ್ ಏನಾಗಿತ್ತು ಅಂತಂದ್ರೆ, ಹೇಗೆ ಅವರು ಪೃಶ್ನಿ ಮತ್ತು ಸುತಪ, ಅದಿತಿ ಮತ್ತು ಕಶ್ಯಪರಾಗಿದ್ರು,
ಅವರು ಹೇಗೆ ಹಲವಾರು ಜನ್ಮದಲ್ಲಿ ಧ್ಯಾನವನ್ನು ಮಾಡಿದರು, ಕೃಷ್ಣ 3ನೇ ಬಾರಿಗೆ ಅವರಿಗೆ ಹೇಗೆ ಕಾಣಿಸ್ಕೊಂಡ, ಹೇಗೆ ಕೃಷ್ಣನು ಹಲವಾರು ಅವತಾರಗಳನ್ನು ತೆಗೆದುಕೊಂಡ, ದೇವಕಿ ಮತ್ತು ವಸುದೇವರು ಹೇಗೆ ಅನೇಕ ಅವತಾರಗಳನ್ನು ಅವ್ರನ್ನ ತಗೊಳ್ಳಲು ಅವ್ರನ್ನ ಅವರು ಅದಕ್ಕೆ ಪ್ರಯತ್ನಿಸಿದರು. ಮತ್ತು ಈಗ ಕೃಷ್ಣನನ್ನು ತಮ್ಮ ಮಗುವಾಗಬೇಕೆಂದು ಹಂಬಲ ಮತ್ತು ತೀವ್ರ ಬಯಕೆಯ ನಂತರ ಕೃಷ್ಣನ ಅವರಿಗೆ ಹೇಗೆ ಕಾಣಿಸ್ಕೊಂಡಿದ್ದಾನೆ, ಇದು ಅವರ ಸಂಭಾಷಣೆ ಆಗಿತ್ತು. ಎಲ್ಲಿ? ಕಾರಾಗೃಹದಲ್ಲಿ. ಸೊ ಕೃಷ್ಣ ಯಾವ ತರ ಬಂದಿದ್ದಾನೆ ಅವ್ರ ಮುಂದೆ ಅಂದ್ರೆ, ಕಾರಾಗೃಹದಲ್ಲಿ ಕೃಷ್ಣ 4 ಕೈಗಳನ್ನೆಲ್ಲ, ಆ ಕೈಗಳ ರೂಪವನ್ನು, ಆ ರೂಪದಲ್ಲಿ ಅವ್ರ ಮುಂದೆ ಕಾಣಿಸ್ಕೊಡ್ತಿದ್ದಾನೆ. ಅವನೇನ್ ಹೇಳ್ತಾ ಇದ್ದಾನೆ? ದೇವಕಿ ನೋಡ್ಬಿಟ್ಟು ಹೇಳ್ತಾನೆ, ಅಮ್ಮ ತಾಯಿ, ನೀನ್ ಏನ್ ಯೋಚಿಸ್ಬೇಡ, ಏನು ಚಿಂತಿಸ್ಬೇಡ. ನಿಮ್ಮ ಕಣ್ಣೆದುರಿಗೆ 6 ಮಕ್ಕಳನ್ನ ನೀವು ಕಳೆದುಕೊಂಡಿದ್ರಿ, 7ನೇ ಮಗು ಕೂಡ ಹೋಯ್ತು. ಕಂಸ ಯಾವಾಗಲೂ 8ನೇ ಮಗುಗೆ ತುಂಬಾ ಹೆದರ್ತಾ ಇದ್ದಾನೆ. ಅದು ನಾನು ನೋಡು 4 ಕೈಗಳ ರೂಪದಲ್ಲಿ ನಾ ಬಂದಿದ್ದೀನಿ, ಶಂಖ ಚಕ್ರ ಗದಾ ಪದ್ಮ ಎಲ್ಲಾ ನಿನಗೆ ಕಾಣಿಸ್ತಿದೆ ನೋಡು. ಆದ್ರಿಂದ ನೀನು ಚಿಂತೆನೇ ಮಾಡ್ಬೇಡ. ನಾನು ನಶ್ವರ, ನಾನು ಏನು ಶಾಶ್ವತವಾಗಿರ್ತೀನಿ. ನಾನೇ ಸೃಷ್ಟಿಕರ್ತ, ನಾನೇ ನಿರ್ವಾಹಕ, ನಾನೇ ನಾಶ ಮಾಡೋನು. ಆದ್ರಿಂದ ನೀನ್ ಯಾವ ಚಿಂತನೆನೇ ಮಾಡ್ಲೇಬೇಡ ಅಂತ ಅಮ್ಮನಿಗೆ ಅವನು ಹೇಳ್ತಾ ಇದ್ದಾನೆ. ಈಗೇನಾಯ್ತು, ದೇವಕಿ ಇದೆಲ್ಲ ಹೇಳಿ ಅವನನ್ನು ನೋಡಿದ ತಕ್ಷಣ ಅವ್ರಿಗೆ ಟೆನ್ಷನ್ ಆಗೋಯ್ತು. ದೇವಕಿಗೆ ಯಾಕಪ್ಪ ಟೆನ್ಷನ್ ಅಂದ್ರೆ, 2 ಕೈ ಮಕ್ಕಳು ಬಂದಿದ್ದಾಗ್ಲೇ ಕಂಸ ಬಂದು ಆ ಮಗುವನ್ನ ಕಿತ್ಕೊಂಡು ಹೋಗಿ ಅವನ ಕೊಲೆ ಮಾಡ್ಬಿಡ್ತಾನೆ. 4 ಕೈ ಜೊತೆ ನೀನ್ ಹಿಂಗ್ ಬಂದ್ ನನ್ ಮುಂದೆ ಹಿಂಗ್ ನಿಂತ್ರೆ ಕಂಸ ನಿನ್ ಹಿಂದೆನೆ ಸುತ್ತಾನೆ. ನೀನೇ ಕೃಷ್ಣ ಅಂತ ಗೊತ್ತು, ನೀನೇ ಬರ್ತೀಯ ಅಂತ, ನೀನೇ ಅವನನ್ನ ಕೊಲೆ ಮಾಡೋನು ಗೊತ್ತು, ನಿನ್ನ ಸುಮ್ನೆ ಬಿಡ್ತಾನ? ನನ್ಗೂ ನೆಮ್ಮದಿ ಇರಲ್ಲ, ನಿನ್ಗೂ ನೆಮ್ಮದಿ ಇರಲ್ಲ ಅಂದ್ಬಿಟ್ಟು ಅವಳಿಗೆ ತುಂಬಾ ಚಿಂತೆ ಕಾಡ್ತಾ ಇತ್ತು. ಕೃಷ್ಣ ಯೋಚಿಸ್ತಾನೆ, ಇದೇನಪ್ಪ ಈ ಭಕ್ತರಿದಾರಲ್ಲ ಅವ್ರನ್ನ ತಿಳ್ಕೊಳಕ್ಕೆ, ಪ್ಯೂರ್ ಡಿವೋಟೀಸ್ ಅರ್ಥನೇ ಮಾಡ್ಕೊಳಕ್ ಆಗಲ್ಲ. ನಾನು 4 ಕೈ ಜೊತೆ ಬಂದ್ರು ಅವ್ರಿಗೆ ತೊಂದ್ರೆ, 2 ಕೈಯಲ್ಲಿ ಬಂದ್ರು ಅವ್ರಿಗೆ ತೊಂದ್ರೆ, ಏನ್ ಮಾಡೋದು? ಅಮ್ಮ ನೀನೇ ಹೇಳು, ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ಬಿಡು. ನಾನ್ ಏನ್ ಮಾಡಿದ್ರು ನಿನ್ಗೆ ಸರಿ ಹೋಗ್ತಾ ಇಲ್ಲ, ನೀನೇ ಹೇಳು ನಾನು ಹೆಂಗ್ ಬರ್ಬೇಕು ಅಂತ. ಅವಾಗ ದೇವಕಿ ಹೇಳ್ತಾಳೆ, ನೋಡು, ನೀನ್ 2 ಕೈ ಜೊತೆನೆ ಮಾಮೂಲಿ ಮಗು ಹಂಗೆ ನೀನ್ ಬಂದ್ಬಿಟ್ಟು ಇಲ್ಲಿಂದ ಎಲ್ಲಾದ್ರೂ ದೂರ ಹೊಟ್ಟೋಗು, ಇಲ್ಲಿ ನನ್ನ ಹತ್ರ ಇರ್ಬೇಡ. ನನ್ನ ಹತ್ರ ಇದ್ರೆ ನಿನಗೂ ಸಂತೋಷ ಇರಲ್ಲ, ನನಗೂ ಸಂತೋಷ ಇರಲ್ಲ. ನೀನ್ ಸ್ವಲ್ಪ ದೂರ ಇದ್ರೆ ನೀನು ಸಂತೋಷವಾಗಿರ್ತೀಯ, ನಾನು ಸಂತೋಷವಾಗಿರ್ತೀನಿ. ಅವಾಗ ಅವನು ಸರಿ ಆಯ್ತು ಅಂತ ಹೇಳ್ತಾನೆ. ಆಮೇಲೆ ತಂದೆಯ ಕಡೆ, ವಸುದೇವರ ಕಡೆ ತಿರುಗ್ಬಿಟ್ಟು ಅವ್ರ ಹತ್ರ ಹೇಳ್ತಾನೆ, ನಿಮಗೂ ನಾನು ಒಂದ್ ಕೆಲ್ಸ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ವಸುದೇವ ಕೇಳ್ತಾರೆ, ಏನಪ್ಪ ಪ್ಲಾನ್ ನಿಂದು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿಂದ ನನ್ನನ್ನ ತಗೊಂಡು ನಂದ ಮಹಾರಾಜರ ಮನೆ ಗೋಕುಲದಲ್ಲಿ ಇದೆಯಲ್ಲ ಅಲ್ಲಿ ಹೋಗ್ಬೇಕು. ಅಲ್ಲಿ ಯಶೋಧಾದೇವಿಯು ಒಂದು ಸುಂದರವಾದ ಹೆಣ್ಮಗುವನ್ನು ಹೆತ್ತಿದ್ದಾಳೆ. ಯೋಗ ಮಾಯೆ ಅವಳು, ಆ ಮಗು ಯೋಗ ಮಾಯೆ. ನೀವೇನ್ ಮಾಡ್ಬೇಕು, ನನ್ನನ್ನ ಅಲ್ಲಿ ಇಟ್ಬಿಟ್ಟು ಆ ಮಗುನ ಇಲ್ಲಿ ತಗೊಂಡ್ಬರ್ಬೇಕು, ಇದೇ ನಿಮ್ ಕೆಲ್ಸ ಅಂದ್ಬಿಟ್ಟು ಕೃಷ್ಣ ಅಲ್ಲಿ ವಸುದೇವನ್ಗೆ ಆದೇಶ ಕೊಡ್ತಾ ಇದ್ದಾನೆ. ಇಲ್ಲಿ ಯಾರು ಆದೇಶ ಕೊಡ್ತಿದ್ದಾರೆ? ಮಗುವ ಭಗವಂತನ? ಭಗವಂತ, ಮಗು ಅಲ್ಲ, ಭಗವಂತನಾಗಿ ಕೃಷ್ಣ ವಸುದೇವರಿಗೆ ಇಲ್ಲಿ ಇದು ಆದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ವಸುದೇವರ್ಗೆ ಅವರು ಶೌರ್ಯ ಅಂತ ಕರೀತಾರೆ. ಯಾಕೆ ಶೌರ್ಯ ಅಂದ್ರೆ ಅವನು ತುಂಬಾ ಕರೇಜಸ್ ಅಂತೆ. ಯಾಕೆ ಅವನ್ ಕರೇಜಸ್ ಹೇಳ್ತಾನೆ? ಒಂದು, ಅವನು ಶೂರಸೇನನ್ ಮಗ. ಶೂರಸೇನ ಯಾರು? ಅವನ್ ದೊಡ್ಡ ವೆರಿ ಹೀರೋಯಿಕ್ ಕಿಂಗ್, ಅಂದ್ರೆ ತುಂಬಾ ಒಳ್ಳೆಯ ರಾಜ, ಪ್ಲಸ್ ಅಷ್ಟು ಚೆನ್ನಾಗಿ ಯುದ್ಧ ಕೌಶಲತೆ ಎಲ್ಲ ಅವನು ಹೊಂದಿರೋನು. ವಸುದೇವ ದೇವಕಿ ಇಬ್ಬರನ್ನು ಇಲ್ಲಿ ಕಂಸ ಏನ್ ಮಾಡಿದಾನೆ, ಜೈಲಲ್ಲಿ ಬೇಡಿ ಬಿಟ್ಬಿಟ್ಟಿದ್ದಾನೆ, ಕಬ್ಬಿಣದ ಬೇಡಿ ಹಾಕಿದ್ದಾನೆ. ಅವರು ಇಬ್ರು ಆ ಕಬ್ಬಿಣದ ಬಾಗಿಲು, ಅಯನ್ ಡೋರ್ಸ್, ಅದರ ಹಿಂದೆ ಇದ್ದಾನೆ. ಎಷ್ಟು ಬಾಗಿಲುಗಳಿದೆಪ್ಪ ಅಂತಂದ್ರೆ 16 ಬಾಗಿಲುಗಳಿದೆಯಂತೆ. 16 ಬಾಗಿಲುಗಳ ಹಿಂದೆ ಅದು ಎಲ್ಲ ಕಬ್ಬಿಣದ ಬಾಗಿಲು. ಅದರ ಹಿಂದೆ ಬೇಡಿ, ಕಬ್ಬಿಣದ ಚೈನ್, ಅದರದ ದಪ್ಪ ಚೈನ್ ಹಾಕಿ ಅದನ್ನ ಬೇಡಿ ಹಾಕಿ ಅವ್ರನ್ನ
ಕಾರಾಗೃಹದಲ್ಲಿ ಇಟ್ಕೊಂಡಿದ್ದಾನೆ. ಇದೇನದು 16? ಯಾಕೆ 16 ಬಾಗಿಲು ಇಟ್ಟಿದ್ದಾನೆ? 16 ಏನ್ ರೆಪ್ರೆಸೆಂಟ್ ಮಾಡತ್ತೆ? ಈ 16 ಏನನ್ನ ನಮ್ಮ ಲೈಫಲ್ಲಿ ತೋರ್ಸತ್ತೆ ಅಂದ್ರೆ, ಒಂದು 5, ಈ 16ರಲ್ಲಿ 5 ಜ್ಞಾನ ಪಡೆಯುವ ಇಂದ್ರಿಯಗಳು. ಅಂದ್ರೆ 5 ಜ್ಞಾನ ಪಡೆಯುವ ಇಂದ್ರಿಯಗಳು ಯಾವುದು? ದೃಷ್ಟಿ, ವಾಸನೆ, ಸ್ಪರ್ಶ, ರುಚಿ ಮತ್ತು ಶ್ರವಣ. ಇನ್ನೊಂದು 5 ಕೆಲಸ ಮಾಡುವ ಇಂದ್ರಿಯಗಳು. ಇದೇನಿದು? ಕೈಗಳು, ಕಾಲ್ಗಳು, ನಾಲ್ಗೆ, ಗುದನಾಳ ಮತ್ತು ಜನನಾಳಗಳು. ಇದೆರಡು 10 ಆಯ್ತಾ? 11ನೇದು ಮನಸ್ಸು. ಇನ್ ಮಿಕ್ಕಿದ 5 ಏನು ಅಂದ್ರೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತೆ ಆಕಾಶ. ಒಟ್ಟು 16. ಆದ್ರಿಂದ ಈ 16 ಬಾಗಿಲುಗಳು ನಾವು ಹೊಂದಿರುವ ಈ ಸೂಕ್ಷ್ಮ ಮತ್ತು ಸ್ಥೂಲ ದೇಹವನ್ನು ಪ್ರತಿನಿಧಿಸುತ್ತದೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಸೊ ಹೇಗೆ ಆ 16 ಬಾಗಿಲಿಗೆ ಇವರು ಈ ಆಚಾರ್ಯಗಳ ಥಾಟ್ ಪ್ರೋಸೆಸ್ ಒಂದೊಂದಕ್ಕೂ ಅವರು ಅಷ್ಟು ಚೆನ್ನಾಗಿ ಅವರು ಥಿಂಕಿಂಗ್ ಪ್ರೋಸೆಸ್ ಮಾಡಿ ಅದರಲ್ಲಿ ನಮಗೆ ಏನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೇ ಬಿ ಕೆಲವ್ರಿಗೆ ಇದು ತುಂಬಾ ಹೈ ಫಿಲಾಸಫಿ ಆಗಿರ್ಬೋದು, ಬಟ್ ಅಂದ್ರೂ ನಾವು ಅರ್ಥ ಮಾಡ್ಕೊಂಡ್ರೆ ಇದು ನಮ್ಮ ಬಾಳ್ಕೆಯಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಇದು ತುಂಬಾ ನಮ್ಗೆ ಈಸಿ ಆಗತ್ತೆ. ಯಾಕಂದ್ರೆ ನಾವು ಈ ಸೂಕ್ಷ್ಮ ಮತ್ತು ಸ್ಥೂಲ ಶರೀರವನ್ನು ತುಂಬಿರೋ ಈ ದೇಹದಿಂದ ನಾವು ಹೊರಗಡೆ ಬಂದು ಭಗವಂತನ ಹತ್ರ ಹೋಗಿ ಸೇರ್ಬೇಕು. ಆದ್ರೆ ನಾವು ಈ 16 ಬಾಗಿಲುಗಳಿಂದ ಈ ಹೇಗೆ ದೇವಕಿ ವಸುದೇವ ಕಟ್ಬಿಟ್ಟಿದಾರ ಅದೇ ತರ ನಾವು ಇಲ್ಲಿ ಈ ಸೂಕ್ಷ್ಮ ಮತ್ತು ಸ್ಥೂಲ ದೇಹದಲ್ಲಿ ನಾವು ಫುಲ್ ಆಗಿ ಇಲ್ಲಿ ಸಿಕ್ಕಾಕೊಂಡಿದೀವಿ ಈ ಭೌತಿಕ ಜಗತ್ತಲ್ಲಿ. ಸೊ ಇದನ್ನ ಹೊಂದಿರುವ ಇದೇ 16 ಬಾಗಿಲು ಅಂತ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದ್ ಮಾತ್ರ ಅಲ್ಲ, ಕಂಸ ಇವ್ರನ್ನ ಸುಮ್ನೆ ಅಲ್ಲ ಇದು ಕಟ್ ಹಾಕಿದ್ ಮಾತ್ರ ಅಲ್ಲ, ಅವನು ತುಂಬಾ ಹೆಚ್ಚಿನ ಭದ್ರತೆ, ದಟ್ ಇಸ್ ಹೈ ಸೆಕ್ಯೂರಿಟಿ ಮಾಡಿಟ್ಕೊಂಡಿರ್ತಾನೆ. ಇದರಿಂದ ಈ ಸೆರೆಮನೆಯಿಂದ ಅವರು ಹೊರಗಡೆ ಹೋಗ್ಬಿಡ್ಬಾರ್ದು, ಆ ಮಗು ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋಗ್ಬಿಡ್ಬಾರ್ದು, ಇಲ್ಲ ಎಲ್ಲಾದ್ರೂ ಇಟ್ಬಿಡ್ಬಾರ್ದು, ಇವನು ಗೊತ್ತಿಲ್ಲದೆ ಏನಾದ್ರೂ ಮಾಡ್ಬಿಡ್ಬಾರ್ದು. ಆ ಒಂದು ಇದ್ರಲ್ಲಿ ಹೆಚ್ಚಿನ ಕಾವಲ್ಗಾರನೆಲ್ಲ ಹಾಕ್ಬಿಟ್ಟಿರ್ತಾನೆ. ಇದ್ರಲ್ಲಿ ಒಂದೊಂದು ಬಾಗಿಲ ಹತ್ರನೂ ಕಾವಲ್ಗಾರರನ್ನ ಇಟ್ಟಿದ್ದಾನೆ. ವಸುದೇವ ಈ 16 ಬಾಗಿಲುಗಳನ್ನೆಲ್ಲ ಅವನು ಯೋಚನೆ ಮಾಡ್ತಾನೆ, ಈ 16 ಬಾಗಿಲುಗಳನ್ನು ನಾನು ಹೆಂಗೆ ದಾಟಿ ಪಾರ್ ಮಾಡಿ ಆ ಕಡೆ ಈ ಕಾವಲ್ಗಾರನಲ್ಲೆಲ್ಲ ದಾಟ್ಕೊಂಡು ಯಮುನೆಯನ್ನು ದಾಟ್ಕೊಂಡು ಗೋಕುಲಕ್ಕೆ ಹೋಗಿ ಆ ಮಗುವನ್ನು ಹೇಗೆ ಇಡುವುದು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಆದ್ರಿಂದಾನೇ ಅವನನ್ನ ಶೌರ್ಯ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡಿದಾನಲ್ಲ ಇಷ್ಟು ದೊಡ್ಡ ಕಾರ್ಯಗಳನ್ನ, ಅದಕ್ಕೆ ಅವನನ್ನ ಶೌರ್ಯ ಅಂತ. ಈಗಿನ ಕಾಲ ತರ ಓಲಾ ಊಬರ್ ಎಲ್ಲ ಇಲ್ಲ, ಗಾಡಿಲಿ ಕುತ್ಕೊಂಡು ಹೋದ್ವಿ ಬಂದ್ವಿ. ಅವನ್ ಏನ್ ಮಾಡ್ಬೇಕು? ಅವ್ನ್ ನಡ್ಕೊಂಡೇ ಹೋಗ್ಬೇಕು, ಯಮುನೆಯನ್ನು ಪಾರ್ ಮಾಡ್ಬೇಕು. ಹೆಂಗೆ? ಸ್ವಿಮ್ಮಿಂಗ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಮಗುನ್ ಇಟ್ಕೊಂಡಿರ್ತಾನಲ್ಲ, ಹೆಂಗೆ ಅವನು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಕ್ಕಾಗತ್ತೆ? ಆಗೋದಿಲ್ಲ, ಅದೂ ಆಗೋದಿಲ್ಲ. ಅವನು ಭಗವಂತನ ಎತ್ಕೊಂಡು ನಡ್ಕೊಂಡೇ ಯಮುನೆಯನ್ನು ದಾಟಬೇಕು. ಸೊ ಅವನು ತನ್ನ ನವಜಾತ ಆ ಮಗುವಿನೊಂದಿಗೆ ಈಜಲು ಅವನಿಗೆ ಸಾಧ್ಯವೇ ಇಲ್ಲ. ಇದೆಲ್ಲ ಮಾಡಿ ಇದರಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ, ಇಲ್ಲಿಂದ ಅಲ್ಲಿ ತನಕ ಹೋಗಿ ಆ ಮಗುನ್ ವಾಪಸ್ ತಗೊಂಬರೋರಿಗೆ ಒಬ್ರಿಗೂ ಒಂದು ಸಂದೇಹ ಕೂಡ ಬರ್ಬಾರ್ದು. ಇವನ್ ಹೋಗಿದ್ದ ಮಗುನ್ ಎಕ್ಸ್ಚೇಂಜ್ ಮಾಡ್ದ ಅನ್ನೋ ಒಂದ್ ಸಂದೇಹ ಕೂಡ ಬರ್ಬಾರ್ದು. ಆದ್ರಿಂದಾನೇ ಅವನನ್ನ ಧೈರ್ಯಶಾಲಿ ಅಂತ ಹೇಳ್ತಾರೆ. ಈ ಒಂದು ಟಾಸ್ಕ್ ಅವ್ನ್ ಮಾಡಿ ಮುಗಿಸ್ನಲ್ಲ, ಅದಕ್ಕೆ ಅವನನ್ನ ಕರೇಜಿಯಸ್, ಧೈರ್ಯಶಾಲಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಭಗವಂತ ಅವನಿಗೆ ಇನ್ನೊಂದು ಗಿಫ್ಟ್ ಏನ್ ಕೊಡ್ತಾರೆ ವಸುದೇವರ್ಗೆ. ಯಾಕೆ ಅಂದ್ರೆ ಒಂದೊಂದ್ಸಲ ಆ ಮಗುವನ್ನು ಕಂಸ ಕೊಲೆ ಮಾಡ್ಬೇಕಾದ್ರೂ ವಸುದೇವ ಅದನ್ನ ನೋಡಿ ತುಂಬಾ ಕಷ್ಟಪಟ್ಟಿದ್ದಾರೆ, ಮನಸಾರೆ ನೊಂದು ಹೋಗಿದ್ದಾರೆ. ದೇವಕಿ ಒಂದೊಂದ್ಸಲಾನು ಆ ಮಗುನ್ ತಗೊಂಡೋಗಿ ಸಾಯಿಸ್ಬೇಕಾದ್ರೆ ಯೋಗ ಮಾಯೆಯ ಕೃಪೆಯಿಂದ ಅವಳು ಅನ್ಕಾನ್ಶಿಯಸ್ ಆಗ್ಬಿಡ್ತಾ ಇದ್ಲು. ಬಟ್ ಅಷ್ಟೊಂದು ನೋಡಿರ್ಲಿಲ್ಲ. ಇದೆ ಅಮ್ಮನಿಗೆ ಖಂಡಿತ ಆ ಮಗುನ ಕೊಲೆ ಮಾಡ್ಬಿಟ್ಟು ಅಂತ ಕೇಳಿದ್ರೇನೆ ಸಾಕು, ಅಮ್ಮನಿಗೆ ಜೀವನೇ ಹೊಟ್ಟೋಗತ್ತೆ. ಬಟ್ ಅಂದ್ರೂ ವಸುದೇವ ಅದನ್ನ ಕಣ್ಣಾರೆ ನೋಡಿದಾನೆ. ಸೊ ಅದಕ್ಕೆ ಹೇಳ್ತಾನೆ ಭಗವಂತ, ಈಗ ನಾನ್ ನಿನಗೆ ಚಾನ್ಸ್ ಕೊಡ್ತೇನೆ, ನೀನು ನನ್ನನ್ನ ಎತ್ಕೊಂಡ್ ಹೋಗಕ್ಕೆ, ಭಗವಂತನನ್ನೇ ತಗೊಂಡ್ ಹೋಗಕ್ಕೆ ನಾನು ನಿನ್ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಭಗವಂತ
ಅಷ್ಟೊಂದು ಮಹಾನ್ ಅಂತೆ ಆಚಾರ್ಯರು ಹೇಳ್ತಿದ್ದಾರೆ. ಯಾಕಂದ್ರೆ ಕೃಷ್ಣ ಅರ್ಜುನನ್ನ ಎತ್ಕೊಂಡು ಹೋಗ್ತಾ ಇದ್ದ, ಬಟ್ ಅವನು ತನ್ನನ್ನೇ ಎತ್ಕೊಂಡು ಹೋಗೋ ಆಪರ್ಚುನಿಟಿನ ಭಕ್ತರಿಗೆ ಕೊಡ್ತಾರಂತೆ. ಅಷ್ಟೊಂದು ಪ್ರೀತಿ ಅಂತೆ ಭಕ್ತರ ಮೇಲೆ ಅವನಿಗೆ. ನಾವು ಅವ್ರಿಗೆ ಏನಾದ್ರು ಒಂಚೂರು ಮಾಡ್ಬಿಟ್ರೆ ಅವನನ್ನೇ ನಮ್ಮ ಮುಂದೆ ಅರ್ಪಣಿಸಕ್ಕೆ ಅವನು ರೆಡಿ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ವಸುದೇವ ದೇವಕಿ ಹತ್ರ ಹೋಗ್ತಾನೆ, ಮಗುನ ತಗೊಳಕ್ಕೆ ತೆಗಿತಾನೆ. 4 ಕರಗಳನ್ನ ಇಟ್ಕೊಂಡಿರ ಆ ವಾಸುದೇವದು ಭಗವಂತ ಅವನೀಗ 2 ಕೈನ ಆ ಚಿಕ್ಕ ಮಗುವಾಗಿ ಬಂದ್ಬಿಡ್ತಾನೆ. ಆ ಮಗುನ ಕೈಯಲ್ಲಿ ತೆಗೆದ ಕೂಡಲೇ ವಸುದೇವನ ಹಾರ್ಟ್ ಟ್ರಾನ್ಸ್ಫಾರ್ಮ್ ಆಗತ್ತೆ. ಏನು ಅಂದ್ರೆ ಅವನು ಅಷ್ಟೊತ್ತು ಭಗವಂತ ಅನ್ನೋ ಆ ಒಂದು ಥಾಟ್ ಅಲ್ಲಿ ಇದ್ನಲ್ಲ, ಅದ್ ಹಂಗೆ ಮಾಯಾಗಿ ಮರೆದು ಆ ಮಗು ಅವನ ಕೈಯಲ್ಲಿ ಬಂದಿದ ತಕ್ಷಣ ಅವನು ತಂದೆ ತನಗೆ ಒಂದು ಮಗು, ಆ ಒಂದು ಸ್ಟೇಟಸ್ಗೆ ವಾಪಸ್ ಬಂದ್ಬಿಡ್ತಾನೆ. ಅವನು ಆ ಮಗುವನ್ನು ಜೋಪಾನವಾಗಿ ತಗೊಂಡು ಅಲ್ಲೊಂದು ಇದು ಬ್ಯಾಸ್ಕೆಟ್ ಇತ್ತು, ಅದನ್ನ ತಗೊಂಡ್ಬಂದು ಅದ್ರೊಳಗೆ ಹಳೆ ಬಟ್ಟೆ ಎಲ್ಲ ಹಾಕಿ ಮಗುಗೆ ಏನು ತೊಂದರೆ ಆಗದೆ ಇರಂಗೆ ಮಗುನ ಅದ್ರೊಳಗೆ ಇಳಿಸಿ ಆ ಮಗುವನ್ನು ತಗೊಂಡು ಈಗ ಇದನ್ನ ಹೆಂಗೆ ಈ ಕಡೆಯಿಂದ ಆ ಕಡೆ ಪಾರ್ ಮಾಡೋದು, ಆ ಮಗುವನ್ನು ಆ ಬ್ಯಾಸ್ಕೆಟ್ ಅಲ್ಲಿ ಹಾಕಿದಾಗ ಆ ಮೂಮೆಂಟ್ ಅಲ್ಲಿ ಆ ಗೋಕುಲದಲ್ಲಿ ಯೋಗಮಾಯೆ ಜನಿಸ್ತಾಳಂತೆ. ಅದುವರೆಗೂ ಅವಳು ಜನಿಸಿಲ್ಲ, ಅವಳನ್ನ ಹಾಕಿದಾಗ ಅವಳು ಜನಿಸ್ತಾಳೆ. ಆಗ ಯೋಗಮಾಯೆ ಅನ್ನೋದು ಯಾರು? ಬಹಿರಂಗ ಶಕ್ತಿ, ಕೃಷ್ಣನ ಎಕ್ಸ್ಟರ್ನಲ್ ಎನರ್ಜಿ. ಅವಾಗ ಆಚಾರ್ಯರು ಹೇಳಿರ್ತಾರೆ, ಈ ಲೌಕಿಕ ಜೀವನದಲ್ಲಿ ಇದಕ್ಕೆ ಮೂರು ದಟ್ ಇಸ್ ಮೂರು ಆ ಟೈಮಲ್ಲಿ ದಟ್ ಇಸ್ ಅವನ ಮಗುವನ್ನು ಎತ್ಕೊಂಡ ಬ್ಯಾಸ್ಕೆಟ್ ಅಲ್ಲಿ ಹಾಕೊಂಡು ಎತ್ಕೋತಾನಲ್ಲ, ಅವಾಗ 3 ಇದು ನಡೆಯುತ್ತೆ. ಏನ್ ನಡೆಯುತ್ತೆ? ಮೊದ್ಲು ಅವನ್ ಕೈಗಳಿರ ಆ ಬೇಡಿ ಒಡೆದೋಗತ್ತೆ. 2ನೇದು ಕಾವಲ್ಗಾರರು, ಅಲ್ಲಿರುವ ಎಲ್ಲಾ ಕಾವಲ್ಗಾರರು, ಮಥುರೆಯಿಂದ ಗೋಕುಲಕ್ಕೆ ಹೋಗುವಲ್ಲಿರುವ ಎಲ್ಲಾ ಕಾವಲ್ಗಾರರು ನಿದ್ರೆಗೊಂಡ್ಬಿಟ್ರು. ಎಲ್ರು ನಿದ್ರೆ ಆಗ್ಬಿಡ್ತಾರೆ. ಯೋಗಮಾಯೆಯ ಆ ಒಂದು ಚಾಲದಿಂದ ಎಲ್ರು ನಿದ್ರೆಗೆ ಹೋಗ್ಬಿಡ್ತಾರೆ. 3ನೇದು ಏನಾಗತ್ತೆ ಅಂದ್ರೆ ಬಾಗಲ್ಗಳೆಲ್ಲ ಆ 16 ಬಾಗಲ್ಗಳು ತೆರೆದು ಹೋಗುತ್ತೆ. ಸೊ 3 ಥಿಂಗ್ಸ್ ಆಗತ್ತೆ. ಏನೋ ಒಂದು ಚೈನ್, ಅವನ್ ಕೈಯಲ್ಲಿರೋ ಚೈನ್ ದಟ್ ಇಸ್ ಬೇಡಿ ಕಟ್ಟಾಗೋಗತ್ತೆ. 2ನೇದು ಕಾವಲ್ಗಾರರೆಲ್ಲ ನಿದ್ರೆಗೆ ಹೋಗ್ತಾರೆ. 3ನೇದು ಬಾಗಿಲು ಓಪನ್ ಆಗತ್ತೆ. ಈ 3 ಪಾಯಿಂಟ್ಗೆ ಆಚಾರ್ಯರುಗಳು ಇದಕ್ಕೆ ಏನಂತ ಕಮೆಂಟ್ಸ್ ಕೊಟ್ಟಿದ್ದಾರೆ, ಇದನ್ನ ಅಂತರಂಗ ಅರ್ಥ ಏನು ಅನ್ನೋದನ್ನ ಅವರು ನಮ್ಗೆ ತುಂಬಾ ಚೆನ್ನಾಗಿ ತಿಳುವಳಿಕೆ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಒಂದು ಇದು ಚೈನ್ ಬೇಡಿ ಕಟ್ಟಾದ್ರೆ ಅಂದ್ರೆ ಯಾವನು ಒಬ್ಬ, ಅದಕ್ಕೆ ಏನ್ ಅರ್ಥ ಹೇಳಿದ್ದಾರೆ ಅಂದ್ರೆ, ಯಾವನೊಬ್ಬ ಕೃಷ್ಣನು ತನ್ನ ಹೃದಯದಲ್ಲೇ ಎತ್ಕೊಂಡು, ಕೃಷ್ಣನವರು ವಸುದೇವ ಕೈಯಲ್ಲಿ ಎತ್ಕೊಂಡ್ಬಿಡ್ತಾನಲ್ವಾ, ಅವನ್ ಎತ್ಕೊಂಡಾಗ ಅಂದ್ರೆ ನಮ್ಮ ಸ್ಟೇಜ್ ಹೆಂಗೆ ನಾವು ಎತ್ಕೊಂಡು ಅನ್ನೋದಕ್ಕೆ ಏನ್ ಹೇಳ್ತು, ಯಾವಾಗ ನಾವು ಕೃಷ್ಣನನ್ನು ನಮ್ಮ ಹೃದಯದಲ್ಲಿ ಹೊತ್ಕೋತೀವೋ ಅಥವಾ ಅವನ ಹೆಸರನ್ನು ನಮ್ಮ ನಾಲ್ಗೆಯಲ್ಲಿ ತೆಗೆದುಕೊಂಡ್ರೆ ಅವನು ಅವನ ಬೇಡಿ ಕಟ್ಟಾಗತ್ತೆ. ಏನ್ ಬೇಡಿ? ಈ ಜೀವನದಲ್ಲಿ ನಮ್ಮ ಪುನರ್ ಜನನ ಮರಣ, ದಟ್ ಇಸ್ ಬರ್ತ್, ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಇದೆಯಲ್ಲ, ಆ ಬೇಡಿ ನಮ್ಗೆ ಕಟ್ಟಾಗೋಗತ್ತೆ, ಅದು ಒಡೆದೋಗತ್ತೆ, ಅದು ಮುರಿಯಲ್ಪಡತ್ತೆ. ಎಷ್ಟು ಇನ್ನರ್ ಮೀನಿಂಗ್ ನೋಡಿ. ಸೊ ನಾವು ಮಗುನ ಎತ್ಕೊಂಡಂದ್ರೆ ಆ ಕೃಷ್ಣನ ಮಾತುಗಳನ್ನ ಅಥವಾ ಅವರ ನಾಲ್ಗೆಯಲ್ಲಿ ತಗೊಂಡ್ಬಂದ್ರು ಸರಿ, ಹೃದಯದಲ್ಲಿ ಭಗವಂತನನ್ನ ಇಟ್ಕೊಂಡಿದ ತಕ್ಷಣ ನಮ್ಗೆ ಈ ಜನನ ಮರಣದ ಆ ಒಂದು ಚಕ್ರದಿಂದ ನಮ್ಗೆ ಮುಕ್ತಿ ಸಿಕ್ಬಿಡತ್ತೆ. ಇದೇ ಅದರ ಅರ್ಥ. 2ನೇ ಪಾಯಿಂಟು ಡೋರ್ ಕೀಪರ್ಸ್ ಅಂದ್ರೆ ಕಾವಲ್ಗಾರರೆಲ್ಲರೂ ನಿದ್ರೆಗೆ ಹೋಗ್ಬಿಡ್ತಾರೆ. ಇದಕ್ಕೇನು ಒಳಗಿನ ಅರ್ಥ ಅಂದ್ರೆ, ಯಾರಾದರೂ ಭಗವಂತನ ನಾಮವನ್ನು ತನ್ನ ನಾಲಿಗೆಯ ಮೇಲೆ ಇಟ್ಟುಕೊಂಡು ಹೊರ ನಡೆದರೆ ತಾನಾಗಿಯೇ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಅಹಂಕಾರ, ಭ್ರಮೆ, ಈ ಎಲ್ಲಾ ಮಾಯೆಯ ದ್ವಾರಪಾಲಕರ ಎಲ್ರೂ ಮಲಗ್ಬಿಡ್ತಾರೆ. ಸೊ ಇದೆಲ್ಲ ನಮಗೆ ತಡೆ. ಇವರೆಲ್ಲ ನಮ್ಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಹಂಗೆ ಆಚೆ ಕಡೆ ನಿಂತಿರ್ತಾರೆ. ಕಾಮ, ಕ್ರೋಧ, ನಾವು ಯಾವಾಗ ಭಗವಂತನ ಜಪ ಮಾಡ್ಬೇಕು ಅನ್ನೋದು ಇದೆಲ್ಲ ಆಚೆ ಬಂದ್ಬಿಡುತ್ತೆ ನಮ್ಗೆ ಸೆಕ್ಯೂರಿಟಿ. ಅವಾಗ ನಮ್ಮನ್ನ ಇದನ್ ಮಾಡಕ್ ಬಿಡದೆ
ಹಂಗೆ ತಡೆ ಮಾಡಕ್ಕೆ. ಸೊ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಭ್ರಮೆ ಇದೆಲ್ಲಾನು ಅವಾಗ ನಿದ್ರೆ ಕಳಿಸ್ಬಿಡ್ತಾರೆ. ಅವಾಗ ಏನಾಗತ್ತೆ, ಇದೆಲ್ಲ ನಿದ್ರೆ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಮ ಕೃಷ್ಣ ಪ್ರಜ್ಞೆ ಮನಸ್ಸಲ್ಲಿ ಒಂದು ಅವೇಕನಿಂಗ್ ನಮ್ಮೊಳಗೆ ಚೆನ್ನಾಗ್ ಬರುತ್ತೆ. ಅವಾಗ ಭಗವಂತನ ನಾಮವನ್ನು ತಗೊಳಕ್ಕೆ ನಮ್ಮೊಳಗೆ ಒಂದು ಪ್ಯೂರಿಟಿ ಬರುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. 3ನೇ ಪಾಯಿಂಟು, ಬಾಗಿಲ್ಗಳೆಲ್ಲ ತೆರೆಯೋದು, ಎಲ್ಲಾ ಬಾಗಿಲ್ಗಳು ತೆಗೆದುಕೊಳ್ಳುತ್ತೆ. ಇದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂದ್ರೆ, ಯಾರೊಬ್ಬ ಕೃಷ್ಣನನ್ನು ನನ್ನ ನಾಲ್ಗೆಯ ಮೇಲೆ ಇಟ್ಟುಕೊಂಡ್ರೆ ಗೋಲೋಕದ ಬಾಗಿಲು ತೆಗೆದುಕೊಳ್ಳುತ್ತೆ. ಇಲ್ಲಿ ಗೋಕುಲಕ್ಕೆ ಹೋಗಕ್ಕೆ ಬಾಗಿಲೆಲ್ಲ ತೆಗೆದುಕೊಂಡ್ಬಿಡುತ್ತೆ. ನಮಗೆ ನಾವು ಭಗವಂತನ ನಾಮವನ್ನು ನಾಲ್ಗೆಯಲ್ಲಿ ಇಟ್ಕೊಂಡ್ರೆ ನಮಗೆ ಗೋಲೋಕದ ಬಾಗಿಲು ಭಗವಂತ ತೆಗೆದ್ ಬಿಡ್ತಾನಂತೆ. ರೆಡಿಯಾಗಿ ಕಾಯ್ತಾ ಕೂತಿರ್ತಾನೆ ಆಚೆ ಕಡೆ, ಗೋಲೋಕದ ಬಾಗಿಲು ನಮ್ಗಾಗಿ ತೆಗೆದುಕೊಂಡು. ಸೊ ಇಷ್ಟೆಲ್ಲ ಒಂದು ಪ್ರಾಕ್ಟಿಕಲ್ ಇನ್ನರ್ ಮೀನಿಂಗ್ ಇದ್ರೊಳಗೆ ಅರ್ಥ ಒಳಗಿದೆ ಅನ್ನೋದು ಆಚಾರ್ಯರು ನಮ್ಗೆ ಹೇಳ್ತಾರೆ. ಆದ್ರಿಂದಾನೇ ಕೃಷ್ಣನ ಕಥೆಯು ನಮಗೆ ಭಾರಿ ಪ್ರಾಯೋಗಿಕ ಸಂದೇಶ ಮಾತ್ರ ಅಲ್ಲ, ಸಾಕಷ್ಟು ಮನೋರಂಜನೆಯನ್ನು ಕೊಡುತ್ತೆ. ಅವುಗಳ ಪಾಠವು ನಮ್ಮ ಮನಸ್ಸಿಗೆ ವರ್ಧನೆಯಾಗಿ ಮತ್ತು ನಾವು ಇದನ್ನು ಅಭ್ಯಾಸ ಮಾಡಿದಾಗ, ಇದೆಲ್ಲ ನಮ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಇದನ್ನೆಲ್ಲ ಅಭ್ಯಾಸ ಮಾಡಿದ್ರೆ ಅದು ಹೃದಯಕ್ಕೆ ಜ್ಞಾನೋದಯವನ್ನು ಕೊಡುತ್ತೆ. ಸೊ ನಮ್ಗೆ ನಾಲೆಡ್ಜ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಭಗವಂತನ ಜ್ಞಾನ ಅನ್ನೋದು ಇಗ್ನಾರೆನ್ಸ್, ಕತ್ಲೆ ಎಲ್ಲ ಹೋಗಿ ನಮ್ಗೆ ಬೆಳಕ್ ಬಂದ್ಬಿಡತ್ತೆ. ಸೊ ಹಂಗಾಗಿ ವಸುದೇವ ಈ ಬೇಡಿ ಎಲ್ಲ ಕಟ್ಟಾಯ್ತು, ಡೋರ್ ಎಲ್ಲ ಓಪನ್ ಆಗಾಯ್ತು, ಗಾರ್ಡ್ಸ್ ಎಲ್ಲ ನಿದ್ರೆ ಮಾಡಾಯ್ತು. ಈಗ ವಸುದೇವನು ಮಗುವನ್ನು ತೆಗೆದುಕೊಂಡು ಆಚೆ ಕಡೆ ಹೋಗ್ತಾನೆ. ಆಚೆ ಹೋಗಿದ ತಕ್ಷಣ ಇಲ್ಲೆಲ್ಲಪ್ಪ ಒಳಗಡೆ ಯಾರು ನೋಡಿಲ್ಲ, ಎಲ್ರು ನಿದ್ರೆ ಮಾಡ್ಬಿಟ್ರು. ಈಗ ಹೊರಗೆ ಹೋದ್ರೆ ಜನಗಳೆಲ್ಲ ನನ್ನ ನೋಡ್ಬಿಡ್ತಾರಲ್ಲ, ಅವಾಗ ಇವ್ರ ಇಂದ ಹೇಗೆ ತಪ್ಪಿಸ್ಕೊಂಡು ನಾನು ಗೋಕುಲದವರೆಗೂ ಹೋಗ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಇಂದ್ರನು ಸಹಾಯ ಮಾಡ್ತಾನೆ. ಜೋರಾಗಿ ಮಳೆ ಬಿಟ್ಬಿಡ್ತಾನೆ ಆ ಟೈಮಲ್ಲಿ. ಯಾಕೆ ಮಳೆ ಬರುತ್ತೆ ಅನ್ನೋದಕ್ಕೆ ಆಚಾರ್ಯರು 5 ಮೆಟೀರಿಯಲ್ ರೀಸನ್ಸ್ ಅಂದ್ರೆ ಭೌತಿಕ ಜೀವನದ ಕಾರಣಗಳು ಹೇಳ್ತಾರೆ, ಆಧ್ಯಾತ್ಮಿಕ ಕಾರಣಗಳನ್ನು ಅವರು ಹೇಳ್ತಾರೆ. ಏನು ಅಂದ್ರೆ, ಒಂದು ಹೇಳೋದು, ಮಳೆ ಯಾಕೆ ಬಂತು ಅಂದ್ರೆ, ಮಳೆ ಜೋರಾಗಿ ಬಂದ್ರೆ ಜನಗಳೆಲ್ಲ ಮನೆ ಒಳಗೆ ಹೊರಟೋಗ್ತಾರೆ, ಯಾರೋ ಆಚೆ ಕಡೆ ನಿಂತಿರಲ್ಲ ಮಳೆಯಲ್ಲಿ ನೆನೆಯಕ್ಕೆ. ಸೊ ಅದೊಂದು. ಇನ್ನೊಂದು, ಮನೆ ಒಳಗೆ ಇರೋರು ಏನ್ ಮಾಡ್ತಾರೆ, ಬೇಗ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿಬಿಡ್ತಾರೆ, ನೀರೆಲ್ಲ ಮನೆಗ್ ಬರುತ್ತೆ ಅಂದ್ಬಿಟ್ಟು ಎಲ್ಲ ಮುಚ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಒಳಗಿದ್ರೆ ಇವನಿಗೆ ಹೋಗ ಬರೋದು ಈಸಿ ಆಗೋಗುತ್ತೆ. 3ನೇದು, ಹಂಗೂ ಕೆಲವರು ಆಚೆ ಕಡೆ ಸಿಕ್ಕಾಕೊಂಡಿದ್ದಾರೆ, ಮನೆ ಒಳಗ್ ಹೋಗಕ್ ಆಗ್ಲಿಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಯಾರಾದ್ರೂ ಇದ್ರು ಅವರ ಆ ವಿಸಿಬಿಲಿಟಿ, ನೋಡ ಶಕ್ತಿ ಸ್ವಲ್ಪ ಕಡಿಮೆ ಆಗೋಗುತ್ತೆ. ಯಾಕಂದ್ರೆ ಜೋರ್ ಮಳೆಯಲ್ಲಿ ಯಾರು ಹೋಗ್ತಿದ್ದಾರೆ ಅಂತ ಸರಿಯಾಗಿ ಕಾಣೋದಿಲ್ಲ ಅದು. ಇನ್ನೊಂದು, ಕೆಲವರು ಮುಕ್ಕಾಲ್ ಜನರು ಈ ಮಳೆ ಬಂದಾಗ ಸುಖವಾಗಿದೆ ಹೋಗಿ ನಿದ್ದೆ ಮಾಡೋಣ ಅಂದ್ಬಿಟ್ಟು ನಿದ್ದೆಗೆ ಹೋಗ್ಬಿಡ್ತಾರೆ. ಇನ್ನೊಂದು, ಈ ಇದೆಲ್ಲ ಮಾತ್ರ ಇಲ್ಲ, ಇವರು ನೀರಲ್ಲಿ ನಡೆದ್ರೆ ಚಪ್ 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 ಅಂತ ಸ್ಟೆಪ್ಸ್ ಕೇಳಿಸತ್ತೆ. ಸೊ ಹಂಗಾಗಿ ವಸುದೇವ ನಡ್ಕೊಂಡು ಹೋಗ ಆ ಶಬ್ದ ಕೇಳಿಸ್ಬಿಟ್ರೆ ಯಾರಾದ್ರೂ ಇವನ್ ಅಂತ ನೋಡ್ಬಿಟ್ರೆ ಕಷ್ಟ ಅನ್ಬಿಟ್ಟು ಅದಕ್ಕೆ ಈ ಸಿಡಿಲು, ಲೈಟ್ನಿಂಗ್ ಅಂಡ್ ಥಂಡರ್ ಅದ್ ಬಂದು ಸಹಾಯ ಮಾಡತ್ತಂತೆ, ಬಂದು ಅವನನ್ನ ನಡಿಯಕ್ಕೆ ಪಾದೆ ಅಂತ ಹೊಸೆ. ಇದಕ್ಕೆ ಮಳೆ ಆ ಟೈಮಲ್ಲಿ ಸುರಿಯೋದು ಅಂತ ಆಚಾರ್ಯರು ರೀಸನ್ಸ್ ಕೊಡ್ತಿದ್ದಾರೆ. ಇದು ಭೌತಿಕ ಜಗತ್ತಿನ ಕಾರಣ ಆಯ್ತು. ಇದೇ ಆಂತರಿಕ ಕಾರಣ, ಅವರು ಅಂತರಂಗ ಕಾರಣ ಇದು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಂಟರ್ನಲ್ ರೀಸನ್ಸ್ ಏನೇನ್ ಕೊಡ್ತಾ ಇದಾರೆ ಅಂದ್ರೆ, ಮೋಡದಿಂದಾನೇ ಅಲ್ವಾ ಮಳೆ ಬರೋದು. ಅದು ಮೋಡ ಅಳ್ತಾ ಇದೆಯಂತೆ. ಯಾಕಪ್ಪ ಮೋಡ ಅಳ್ಬೇಕು ಅಂತಂದ್ರೆ, ಕೃಷ್ಣನು 8.64 8.64 ಶತಕೋಟಿ ವರ್ಷಗಳ ಒಮ್ಮೆ ಅವನ್ ಕಾಣಿಸ್ಕೊತಾನೆ. ಆ ಲೈಫ್ ಟೈಮಲ್ಲಿ ಅಷ್ಟು ವರ್ಷ ಆದ್ಮೇಲೆ ಅವನ್ ಬರೋದು, ಒಂದೇ ಸಲ ಬರೋದು. ಅವರು ಯಾವುದೇ ಬಣ್ಣದಲ್ಲಿ ಬೇಕಾದ್ರೂ ಬರ್ಬೋದಾಗಿತ್ತು. ಆದ್ರೆ ಅವನ್ ಏನ್ ಮಾಡಿದ್ದಾನೆ, ಕೃಷ್ಣ ಮೋಡದ ಆ ಬಣ್ಣವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ನೀಲಿ ಕಪ್ಪು ಆ ಮಿಕ್ಸ್ಡ್ ಆ ಬಣ್ಣ, ಮಳೆ ಬಂದಾಗ ಆ ಮೋಡ ಬರುತ್ತಲ್ಲ, ಆ ಮೋಡದ ಬಣ್ಣವನ್ನು ತಗೊಂಡಿದ್ದಾನೆ. ಹಂಗೆ ನನ್ನ ಕಲರ್, ನನ್ನ ಮ್ಯಾಚಿಂಗ್ ಆಗಾಗ ಆ ಕಲರ್ನ ಅವನು ತಗೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಆ ಮೋಡಕ್ಕೆ ಅಷ್ಟೊಂದು ಸಂತೋಷ.
ಅವ್ರಿಗೆ ಹೆಂಗೆ ಅದನ್ನ ಕೃತಜ್ಞತೆ, ಎಮೋಷನಲ್ ಫೀಲಿಂಗ್ಸ್, ಅದನ್ನ ಹೆಂಗೆ ಕೃತಜ್ಞತೆ ತೋರ್ಸೋದು ಅಂತ ಗೊತ್ತಾಗದೆ ಮಳೆಯನ್ನು ಸುರಿಸತ್ತಂತೆ ಆ ಮೋಡ. ಇದು ಆಚಾರ್ಯಗಳು ಹೇಳುವ ಒಂದೊಂದು ಒಂದು ಮೇ ಬಿ ಇಟ್ ಇಸ್ ಅ ಫನ್, ಕೇಳಕ್ಕೆ ತುಂಬಾ ಒಂದು ವಿಚಿತ್ರವಾಗೂ ಇದೆ, ಬಟ್ ಒಂದು ಸಂತೋಷವಾಗೂ ಇದೆ. ಬಟ್ ಯಾವ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ದಾರೆ ಅಂತ ನಮ್ಗೆ ಕೊಡಕ್ಕೆ, ಈ ತರ ಪಾಯಿಂಟ್ಸ್ ಎಲ್ಲ ಇದ್ರೆ ನಮ್ಮ ಮೈಂಡ್ ಅಲ್ಲಿ ಇಂತಹ ಇದೆಲ್ಲ ತುಂಬಾ ಚೆನ್ನಾಗಿ ನಿಂತ್ಕೊಳತ್ತೆ. ನಾವು ಭಗವಂತನನ್ನ ನೆನ್ಸ್ಕೊಳಕ್ಕೆ ನಮ್ಗೆ ಜಾಸ್ತಿ ಸಮಯ ಭಗವಂತನನ್ನ ನೆನ್ಸ್ಕೊಳಕ್ಕೆ, ಹೇಳಕ್ಕೆ, ಸ್ಪ್ರೆಡ್ ಮಾಡಕ್ಕೆ ಮೆಸೇಜಸ್, ಈ ತರ ಮೆಸೇಜಸ್ ಅನ್ನೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಹಂಗಾಗಿ ನಾವು ಭಗವಂತನ ನಾಮವನ್ನು ಅನೇಕ ಸಲ ಹೇಳ್ಬೋದು ಅನ್ನೋ ತರ ಆಚಾರ್ಯಗಳು ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಸೆಕೆಂಡ್ ರೀಸನ್ ಏನ್ ಹೇಳ್ತಾರೆ ಅಂದ್ರೆ, ಮೋಡಗಳು ಭಗವದ್ಗೀತೆಯ ಶ್ಲೋಕ ಕೇಳ್ಬಿಡತ್ತಂತೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಆ ಶ್ಲೋಕ ಕೇಳ್ಬಿಡತ್ತಂತೆ. ಏನ್ ಹೇಳ್ತಿದ್ದಾರೆ ಭಗವಂತ ಕೃಷ್ಣ? ಪತ್ರಂ, ಪತ್ರ ಮುಂದೆ ಒಂದು ಎಲೆ, ಅಥವಾ ಪುಷ್ಪಂ ಅಂದ್ರೆ ಒಂದು ಹೂವು, ಫಲಂ ಅಂದ್ರೆ ಒಂದು ಹಣ್ಣು, ತೋಯಂ ಅಂದ್ರೆ ಸ್ವಲ್ಪ ನೀರು, ಇದ್ ಕೊಟ್ರೆ ಸಾಕು, ಅದೆಲ್ಲ ಪ್ರೀತಿಯಿಂದ ನನಗೆ ಅರ್ಪಣೆ ಮಾಡಿದ್ರೆ ಸಾಕು, ನಾನು ಸ್ವೀಕರಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ನನ್ನ ಹತ್ರ ಅಂತೂ ಹಣ್ಣಿಲ್ಲ, ಹೂ ಇಲ್ಲ, ಎಲೆ ಇಲ್ಲ, ನನ್ನ ಹತ್ರ ಇರೋದು ನೀರು, ಅದಕ್ಕೆ ನಾನು ಅದನ್ನೇ ಅರ್ಪಣೆ ಮಾಡ್ತೀನಿ ಅಂದ್ಬಿಟ್ಟು ಮಳೆ ಸುರಿಯತ್ತಂತೆ. ಇದು ಒನ್ ಆಫ್ ದ ರೀಸನ್ಸ್, ಇದು ಒಂದು ಕಾರಣ ಅಂತ ಆಚಾರ್ಯರು ಹೇಳ್ತಾರೆ. ಮತ್ತೊಂದು ಕಾರಣ ಏನ್ ಹೇಳ್ತಾರೆ ಅಂದ್ರೆ, ಮಗು ಜನನ ಆಗಿದ ತಕ್ಷಣ, ಹಾಸ್ಪಿಟಲ್ ಅಲ್ಲಿ ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ ಡಾಕ್ಟ್ರು? ಹೊಟ್ಟೆಯಿಂದ, ಕರಳಿನಿಂದ ತೆಗ್ದಿದ ತಕ್ಷಣ ಆ ಮಗುನ ಕ್ಲೀನ್ ಮಾಡ್ತಾರೆ, ವಾಶ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಬಟ್ ಇಲ್ಲಿ ಸೆರೆಮನೆಯಿಂದ ಬಂದು ಕೃಷ್ಣ ಹುಟ್ಟಿದ ತಕ್ಷಣ ಅವ್ರನ್ನ ಯಾರು ಕ್ಲೀನೇ ಮಾಡಿಲ್ಲ, ಅವ್ರನ್ನ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ, ಹಂಗೆ ವಸುದೇವ ತಗೊಂಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಅವ್ರಿಗೆ ಒಂದು ಅಭಿಷೇಕವನ್ನಾದ್ರೂ ಮಾಡ್ಬಾರ್ದ ಅಂದ್ಬಿಟ್ಟು, ಆ ಒಂದು ಅವಕಾಶವನ್ನು, ನನಗೆ ಸಿಕ್ಕಿದ್ದ ಚಾನ್ಸ್ ನಾನು ಬಿಡಬಾರ್ದು ಅಂದ್ಬಿಟ್ಟು ಇವನು ಎತ್ಕೊಂಡು ಹೋಗ್ಬೇಕಾದ್ರೆ ಮೇಲಿಂದ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂದ್ಬಿಟ್ಟು ಅಭಿಷೇಕ ಮಾಡಕ್ಕೆ ಮಳೆ ಸುರಿಯತ್ತಂತೆ ಮೋಡಗಳು. ನಾಲ್ಕನೆಯ ಕಾರಣ ಆಚಾರ್ಯರು ಹೇಳೋದು, ಸಾಗರ, ಇದಿದೆಯಲ್ಲ ಮೋಡಗಳಲ್ಲಂತೂ ನೀರಿಲ್ಲ, ಸಾಗರಗಳು ಆವಿಯಾಗಿ ಹೋಗಿ ಆ ಮೋಡಗಳಲ್ಲಿ ನೀರಾಗಿ ಸೇರ್ಕೊಳ್ಳುತ್ತೆ. ಸಾಗರ ಯಾರು? ಸಾಗರ ಲಕ್ಷ್ಮೀ ದೇವಿಯ ತಂದೆ. ಸೊ ಹಾಗಾದ್ ನೋಡಿದ್ರೆ ಕೃಷ್ಣ ಸಾಗರಕ್ಕೆ ಫಾದರ್ ಇನ್ ಲಾ, ಸನ್ ಇನ್ ಲಾ, ದಟ್ ಇಸ್ ಮಾವ. ಸೊ ಇವನು ಹುಟ್ಟಿದ ತಕ್ಷಣ ನನ್ನ ಮಗಳ ಗಂಡ ಇವನಿಗೆ ಹುಟ್ಟಿದ ತಕ್ಷಣನೇ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಇವನು ನನ್ನ ಮಗಳನ್ನೂ ಚೆನ್ನಾಗಿ ನೋಡ್ಕೋತಾನೆ ಅಂದ್ಬಿಟ್ಟು ಸಾಗರ ಭಗವಂತನಿಗೆ ತನ್ನ ಸೇವೆಯನ್ನು ಮಾಡಬೇಕು, ನನ್ನ ಮುಂದೆ ಬರುವ ಕಾಲದಲ್ಲಿ ನನ್ನ ಮಗಳನ್ನ ಇವನು ಚೆನ್ನಾಗಿ ನೋಡ್ಕೋತಾನೆ ಅಂದ್ಬಿಟ್ಟು ತನ್ನ ಕಡೆಯಿಂದ ಒಂದು ಗಿಫ್ಟ್ ಆಗಿ ಆಫರ್ ಮಾಡಕ್ಕೆ ಮಳೆಯನ್ನು, ಸಾಗರ ಹತ್ರ ಇರದೇ ನೀರು, ಸೊ ಅದನ್ನ ಅರ್ಪಣೆ ಮಾಡ್ತಾರಂತೆ. ಐದನೇ ಕಾರಣ ಹೇಳೋದು ಆಚಾರ್ಯಗಳು, ಜೀವನ, ಸಂಸ್ಕೃತದಲ್ಲಿ ಜೀವನ ಅಂದ್ರೆ ಲೈಫ್, ನಮ್ಮ ಜೀವ. ಓಕೆ, ನೀರಿಗೂ ಜೀವನ ಅಂತ ಹೇಳ್ತಾರಂತೆ. ಸೊ ಕೃಷ್ಣ ಅಂದ್ರೆ ನಮಗೆಲ್ರಿಗೂ ತುಂಬಾ ಜೀವನ, ತುಂಬಾ ಇಷ್ಟ ಅಲ್ವಾ ಕೃಷ್ಣ? ಸೊ ಅವನು ನಮ್ಗೆ ಜೀವನ, ಎಲ್ಲಾ ಜೀವಾತ್ಮಗಳಿಗೂ ಕೃಷ್ಣ ನಮ್ಮ ಜೀವನ ಆಗಿದ್ದಾನೆ. ಈ ನೀರನ್ನು ಕೊಟ್ಟಿರೋ ಆ ಜೀವನಾನೇ ಆ ಕೃಷ್ಣ. ನೀರು ಅಂದ್ರೇನೆ ಜೀವನ. ಸೊ ಆದ್ರಿಂದ ಇಲ್ಲಿ ಆಚಾರ್ಯರು ಹೇಳೋದು, ಜೀವನವನ್ನು ಆ ಜೀವ ಕೊಟ್ಟಿದ ಆ ಜೀವನಕ್ಕೆ ಸಮರ್ಪಣೆ ಮಾಡಿರೋದು. ಆದ್ದರಿಂದ ಅವನು ಆ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಈ ತರ ಒಂದು 5 ಕಾರಣಗಳನ್ನು ಕೊಟ್ಟು ಮಳೆ ಸುರಿಯೋದಕ್ಕೆ ಈ ತರ 5 ಕಾರಣವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆಯ್ತು, ಇವನು ಗೇಟ್ ತನಕ ಬಂದಾಯ್ತು. ಈಗ ಅಲ್ಲಿಂದ ನಡೆಯಕ್ಕೆ ಮಳೆ ಬಂತು. ಮಳೆಯಲ್ಲಿ ಅವನೀಗ ಸೇಫ್, ಇವರೆಲ್ಲ ನಿದ್ರೆ ಮಾಡ್ತಿದ್ದಾರೆ, ಹೊರಗಡೆನೂ ಯಾರು ಬರೋದಿಲ್ಲ ಮಳೆ ಇರೋದ್ರಿಂದ. ಆ ಧೈರ್ಯದಲ್ಲಿ ವಸುದೇವನು ಮಗುನ ತಲೆಯಲ್ಲಿ ಹೊತ್ಕೊಂಡು ನಡೆಯಕ್ ಶುರು ಮಾಡ್ತಾನೆ. ಶುರು ಮಾಡಿದ ತಕ್ಷಣ
ಈ ಮಳೆಯಲ್ಲಿ ನನ್ಕೊಂಡು ಹೋದ್ರೆ ಆ ಕೃಷ್ಣನ್ಗೆ ಏನಾಗತ್ತೆ ಅಂದ್ಬಿಟ್ಟು ತುಂಬಾ ಒಂದು ಫೀಲ್ ಮಾಡ್ಕೊಂಡು ಅನಂತ ಶೇಷ ಅಲ್ಲಿ ಬರ್ತಾನೆ. ಹಿಂದ್ಗಡೆಯಿಂದ ಬಂದು ಆ ಇವ್ರಿಗೆ ಕೃಷ್ಣನ್ಗೆ ಅವನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅಲ್ಲಿ ಬಂದು ಅವನಿಗೆ ಸೇವೆ ಮಾಡ್ತಾ ಇದ್ದಾನೆ. ಅವನಿಗೆ ಫುಲ್ ನೀರ್ ಬಿದ್ಬಿಟ್ರೆ ಕಷ್ಟ ಅಲ್ವಾ, ಸೊ ಅದಕ್ಕೆ ಕವರ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಯಾಕೆಪ್ಪ ಮುಂದೆಯಿಂದ ಬಂದಿಲ್ಲ? ಮುಂದೆಯಿಂದ ಬಂದ್ರೆ ವಸುದೇವ ಹೆದರ್ಕೊಳಲ್ವಾ? ಒಂದ್ ದೊಡ್ಡ ಹಾವು ಅವನ್ ಮುಂದೆ ಬಂದ್ ನಿಂತ್ಕೊಂಡ್ರೆ ಹೆದರ್ಕೊಳಲ್ವಾ? ಅವನ್ ಆಫ್ಟರ್ ಆಲ್ ಒಂದು ಜೀವಾತ್ಮ, ಅವನಿಗೆ ಇಷ್ಟು ದೊಡ್ಡ ಹಾವು ಅವನ್ ಮುಂದೆ ಬಂದಿದ್ರೆ ಓ ಇದು ಭಗವಂತ ಅನಂತ ಶೇಷಪ್ಪ ನನ್ ಏನು ಮಾಡಲ್ಲ ಅಂತ ಏನ್ ಅನ್ಕೊಳಲ್ವಲ್ಲ? ಹಾವು ಬಂದಿದ ತಕ್ಷಣ ಯಾರಾದ್ರೂ ಸರಿ, ನಾವು ಬೆಳೆಸಿದ ಹಾವಾದ್ರೂ ಸರಿ, ಅವ್ರ ಪಕ್ಕದ ಮನೆ ಹಾವಾದ್ರೂ ಇಲ್ಲ, ಇದು ಇದಿಲ್ದೆ ಹಲ್ಲಿಲ್ದೆ ಇರೋ ಹಾವಾದ್ರೂ ಸರಿ, ನಮ್ಗೆ ಯಾವ್ದು ಹಾವು ನೋಡಿದ ತಕ್ಷಣನೇ ಹೆದರಿಕೆ ಆಗತ್ತೆ. ಅದಕ್ಕೆ ಅದು ಹಿಂದೆಯಿಂದ ಅನಂತ ಶೇಷ ಬಂದು ಅವ್ರನ್ನ ಕಾಪಾಡ್ತಾನಂತೆ. ಅವನನ್ನ ಮಾತ್ರ ಅಲ್ಲ, ಅವನ ಭಕ್ತನಾದ ವಸುದೇವನನ್ನು ಕಾಪಾಡ್ತಾನಂತೆ. ಇದರಲ್ಲಿ ನಮಗೆ ಆಚಾರ್ಯಗಳು ಇದರ ತತ್ವವನ್ನು ಅರ್ಥ ಮಾಡ್ಕೊಳಕ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಅವರು ನಮ್ಗೆ ಅರ್ಥ ಮಾಡಿಸ್ಕೊಳ್ವೆ, ಇದರಲ್ಲಿ ಏನ್ ನಾವು ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಅನಂತ ಶೇಷ ಯಾರು? ಭಗವಂತನ ಸೇವಕ. ಆ ಒಂದು ಸ್ಥಿತಿಯಲ್ಲಿ ಓಕೆ ಅವನ್ ಏನ್ ಮಾಡ್ತಿದ್ದಾನೆ ಅಂದ್ರೆ, ವಸುದೇವನ ಫುಟ್ ಸ್ಟೆಪ್ಸ್, ಅವನ ಹೆಜ್ಜೆಯನ್ನು ಫಾಲೋ ಮಾಡ್ತಾ ಇದ್ದಾನೆ. ವಸುದೇವ ಹೆಂಗ್ ಹೋಗ್ತಿದ್ದಾನೋ ಅವನ ಹೆಜ್ಜೆಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾನೆ. ಅನಂತ ಶೇಷ ಬೇಕಾದ್ರೆ ಅವನು ತುಂಬಾ ಒಂದು ಪ್ರೌಡ್ ಆಗಿ ಅವನು ಭಗವಂತ ಯಾವಾಗ್ಲೂ ನನ್ನ ಆದಿಶೇಷ ನನ್ ಮೇಲೆ ಮಲ್ಕೊಳ್ಳೋದು, ನಾನು ತುಂಬಾ ಸೀನಿಯರು, ಭಗವಂತನ ಯಾವಾಗ್ಲೂ ನಾನೇ ಹೊತ್ಕೊಂಡು ಹೋಗಿರೋದು, ನನ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಭಗವಂತನ ಇಟ್ಕೊಂಡು ಅನ್ಬಿಟ್ಟು ವಸುದೇವನ ಹತ್ರ ಇಟ್ಕೊಂಡು ನಾನೇ ತಗೊಂಡೋಗಿ ಸೇಫ್ ಆಗಿ ನಾನು ಗೋಕುಲಕ್ಕೆ ತಗೊಂಡು ಹೋಗಿ ನಾನು ಇಡಕ್ಕೆ ನಾನೇ ಸಹಾಯ ಮಾಡ್ತೀನಿ ಅಂತ ಅವನು ಬಂದಿರಬಹುದಾಗಿತ್ತು. ಆದ್ರೆ ಅವನು ಹಂಗೆ ಯೋಚನೆ ಮಾಡಿಲ್ವಂತೆ. ಆ ಟೈಮಲ್ಲಿ ತನ್ನ ಎಲ್ಲಾ ಆ ಅಹಂಕಾರ, ಈಗೋ ಎಲ್ಲ ತಳ್ಳಿಟ್ಬಿಟ್ಟು, ನಾವು ಯಾವಾಗ್ಲೂ ಒಂದು ಕೋಆಪರೇಷನ್ ಇಂದ ಮತ್ತೊಬ್ರು ಸೇವಕರು ಸೇವೆ ಮಾಡ್ಬೇಕಾದ್ರೆ ಆ ಒಂದು ಕೋಆಪರೇಷನ್ ಇಂದ ಅವ್ರಿಗೂ ಸಹಾಯ ಮಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವನಿಗೂ ಒಂದು ಚಾನ್ಸ್ ಸಿಗಲಿ. ನಾನು ಎಷ್ಟೋ ದಿನ ಭಗವಂತನಿಗೆ ಸೇವೆ ಮಾಡಿದ್ದೀನಿ, ಈಗ ಅವನಿಗೊಂದು ಒಂದು ಆಪರ್ಚುನಿಟಿ ಸಿಗ್ತಾ ಇದೆ, ಅದರಿಂದ ಅವನು ಆ ಭಗವಂತನ ಸೇವೆಯಲ್ಲಿ ಅವನು ಪಾಲ್ಗೊಳ್ಳಿ ಅನ್ಬಿಟ್ಟು ಅವನು ಅವನ ಅಹಂಕಾರವನ್ನು ಬಿಟ್ಟು ಈ ಭಕ್ತನಿಗೆ ಸಹಕರಿಸುವುದು, ಅದೇ ನನ್ನ ದೊಡ್ಡ ಸೇವೆ ಅಂದ್ಬಿಟ್ಟು, ಅವನ ಕರ್ತವ್ಯ ಅದೇ ಅಂದ್ಬಿಟ್ಟು ಅವನು ವಸುದೇವನ ಫುಟ್ ಸ್ಟೆಪ್ಸ್ ಅನ್ನು ಮಾತ್ರ ಫಾಲೋ ಮಾಡ್ಕೊಂಡು ಅವರು ಭಕ್ತನು ಮತ್ತೆ ಕೃಷ್ಣನು ಭಗವಂತನ ಇಬ್ರಿಗೂ ಅವನು ಸೇವೆ ಮಾಡ್ತಾ ಇದ್ದಾನೆ ಅಂತ ಇದು ಆಚಾರ್ಯಗಳು ಹೇಳ್ತಾರೆ. ಇದ್ರಲ್ಲಿ ಏನ್ ನಾವು ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಸಮ್ಟೈಮ್ಸ್ ನಮ್ಮ ಯಾತ್ರೆಯಲ್ಲಿ ನಾವು ನೋಡ್ಬೇಕಾದ್ರೆ, ನಾವು ಅಸೋಸಿಯೇಷನ್ ಅಲ್ಲಿ ಇರ್ಬೇಕಾದ್ರೆ ಅಂದ್ರೆ ಎಲ್ಲಾರು ಸೇರ್ಕೊಂಡು ಪ್ರೋಗ್ರಾಮ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮೊಳಗೆ ಒಂದು ಇದಿರತ್ತೆ, ನಾನು ಸೀನಿಯರು, ನಾನು ಜೂನಿಯರು, ನಾನು ಹಿರಿಯವರು, ನಾನು ಕಿರಿಯವರು, ತುಂಬಾ ದಿನದಿಂದ ನಾನು ಸೇವೆ ಮಾಡ್ಕೊಂಡು ಬರ್ತಿದ್ದೀನಿ, ನಾನು ಈ ಸೇವೆನ ತುಂಬಾ ಚೆನ್ನಾಗಿ ಮಾಡ್ತೀನಿ, ಇನ್ನೊಬ್ಬರಿಗೆ ಕೊಡಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ. ಅದು ಎಸ್ಪೆಷಲಿ ನಮ್ ಈಕ್ವಲ್ ಆಗಿ ನಾವೆಲ್ಲ ಯಾರ್ಯಾರು ಇರ್ತೀವೋ, ಸೀನಿಯರ್ ಜೂನಿಯರ್ ಬಿಡಿ, ಅಟ್ಲೀಸ್ಟ್ ಅವರು ಸೀನಿಯರ್ಗೆ ರೆಸ್ಪೆಕ್ಟ್ ಮಾಡ್ತೀವಿ, ಜೂನಿಯರ್ಗೆ ನೀನು ಈ ಕೆಲಸ ಮಾಡು ಅಂತ ನಮಗ್ ಬೇಡದೇ ಇರೋ ಕೆಲಸಗಳೆಲ್ಲ ಕೊಟ್ಬಿಡ್ತೀವಿ, ನೀನು ಸೇವೆ ಮಾಡು ಅಂತ ಹೇಳಕ್ ಒಂದ್ ಚಾನ್ಸ್ ಇರುತ್ತೆ, ನಾವು ಕೊಟ್ಟಿದೀವಿ ಅನ್ನೋ ಒಂದು ಆಪರ್ಚುನಿಟಿ ತೋರ್ಸ್ಕೊಳಕ್ ಕಾರಣ ಆಗತ್ತೆ. ಬಟ್ ನಮ್ ಈಕ್ವಲ್ಸ್ ಇದ್ದಾಗ ಬಿಟ್ಕೊಡಕ್ಕೆ ನಮಗ್ ಮನ್ಸೇ ಬರೋದಿಲ್ಲ. ನಾನೇ ಇದ್ ಮಾಡ್ತಿದ್ದೆ, ನಾನು ಇದನ್ನೇ ಮಾಡ್ತೀನಿ, ಯಾವಾಗ್ಲೂ ನಾನ್ ಮಾಡಿದ್ರೇನೆ ಸರಿ ಹೋಗೋದು, ನೀವು ಅಂದ್ರೆ ಆ ಕೊಡಕ್ಕೆ ಆ ಒಂದು ಆಪರ್ಚುನಿಟಿನ ಅವ್ರಿಗೆ ಕೊಡಕ್ಕೆ ನಮಗ್ ಮನಸ್ಸೇ ಬರೋದಿಲ್ಲ. ಎಲ್ರು ನಾನು ಹೇಳ್ತಾ ಇಲ್ಲ, ಎಸ್ಪೆಷಲಿ ಸಮ್ಟೈಮ್ಸ್ ನಮ್ಗೆ ಆ ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ಆತರ ನಮಗೂ ಒಂದ್ ಚಾನ್ಸ್ ಸಿಕ್ಕಿದೆಪ್ಪ, ನಾನ್ ಯಾಕೆ ಅವ್ರಿಗೆ ಬಿಟ್ಕೊಡ್ಬೇಕು, ಆ ಒಂದು ಇದು ನಮ್ಮೊಳಗ್ ಬಂದ್ಬಿಡತ್ತೆ. ಆ ಒಂದು ಸಹಕಾರ ಆ ಟೈಮಲ್ಲಿ ಇರ್ಬೇಕು. ಎಲ್ರಿಗೂ ನಾನು ಆ ಚಾನ್ಸ್ ಅನ್ನು ಕೊಡ್ಬೇಕು, ಎಲ್ರೂ ಭಗವಂತನ ಸೇವೆಗೆ ಪಾಲಾಗ್ಬೇಕು. ನಾನ್ ಇವತ್ ಮಾಡಿದ್ದೀನಿ, ನಾನು ಎಷ್ಟೋ ದಿನದಿಂದ ಮಾಡ್ತಾ ಇದ್ದೀನಿ, ಇದನ್ನ ಇನ್ನೊಬ್ರಿಗೆ ಕೊಟ್ರೆ ಅವರು ತುಂಬಾ ಚೆನ್ನಾಗಿ ನಡೆಸ್ತಾರೆ, ಗೊತ್ತಿಲ್ದಿದ್ರೆ ನಾನು ಹೇಳ್ಕೊಡೋಣಪ್ಪ ಅನ್ನೋ ಒಂದು ಮೈಂಡ್ ಸ್ಟೇಟಸ್ ನಮ್ದು ಬರ್ಬೇಕು ಅನ್ನೋದನ್ನ ಆಚಾರ್ಯ ಇಲ್ಲಿ ಅದನ್ನ ತೋರ್ಸಕ್ಕೋಸ್ಕರ ಈ ಕಥೆನ ಈ ತರ ಅನಂತ ಶೇಷನ ವರ್ಣನೆಯನ್ನು ಈ ತರ ನಮಗ್ ಕೊಡ್ತಾ ಇದ್ದಾರೆ. ಎರಡನೇ ಪಾಯಿಂಟ್, ಅನಂತ ಶೇಷ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅನಂತ ಶೇಷ ಕವರ್ ಮಾಡ್ತಾ ಇದ್ದಾನೆ. ಅವ್ನ್ ಏನಾದ್ರೂ ಓವರ್ ಪವರ್ ಮಾಡ್ತಿದ್ದಾನೆ. ಮಳೆ ಸುರಿತಾ ಇದೆ, ಮಳೆ ಯಾಕೆ ಸುರಿಬೇಕು, ಮಳೆ ಅವನಿಗೆ ಸೇವೆ ಕೊಡಬಾರ್ದು ಅಂದ್ಬಿಟ್ಟು ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದಾನ. ಅಹಂಕಾರ ಅವನಿಗೆ, ಅವನ ಇದು
ತುಂಬಾ ಪ್ರೌಡ್ ಆಗಿ ಅವನಿಗೆ ನಾನು ತೋರ್ಸಲ್ಲ, ನಾನೇ ಕೃಷ್ಣನ ಪ್ರೊಟೆಕ್ಟ್ ಮಾಡೋದು, ಆ ಒಂದು ಭಾವನೆಯಲ್ಲಿ ಮಾಡ್ತಿದ್ದಾನ ಅಂತಂದ್ರೆ ಅಲ್ಲ, ಅವನು ಮೋಡಗಳ ಆ ಶಕ್ತಿಯನ್ನು ಅವರ ಮುಂದೆ ಶಕ್ತಿಯನ್ನು ತೋರ್ಸಕ್ಕೆ ಅನಂತ ಶೇಷ ಆತರ ಮಾಡ್ತಿಲ್ವಂತೆ. ಅವನೇನ್ ಮಾಡ್ತಾನೆ, ಅನಂತ ಶೇಷ ತಲೆನ ಒಂದ್ ಸ್ವಲ್ಪ ಹಿಂಗ್ ಇಟ್ಕೊಂಡಿರ್ತಾನೆ, ಒಂದ್ ಸ್ವಲ್ಪ ನೀರು ಬೀಳಿ ಆ ಒಂದು ಮೋಡ ಮಾಡುವ ಸೇವೆ ಸ್ವಲ್ಪ ಸ್ವಲ್ಪ ಆ ನೀರು ಕೃಷ್ಣನ್ ಮೇಲೆ ಬೀಳಿ. ಕೃಷ್ಣ ಒಂದು ಚಿಕ್ಕ ಮಗು, ಅವನಿಗೆ ಏನಾದ್ರು ಜಾಸ್ತಿ ನೀರ್ ಬಿಟ್ಬಿಟ್ರೆ, ಕೋಲ್ಡ್ ಏನಾದ್ರು ಆಗ್ಬಿಟ್ರೆ ಕಷ್ಟ ಆಗೋಗತ್ತೆ. ಅದಕ್ಕೆ ಅವನಿಗೂ ಸೇವೆ ಆಗ್ಬೇಕು ಅಂದ್ಬಿಟ್ಟು ಒಂದ್ ಸ್ವಲ್ಪ ನೀರು, ಅವನು ಭಗವಂತನ ಚರಣಕ್ಕೆ ಸೇವೆ ಮಾಡ್ಬೇಕು ಅಂತ ಅವನು ಕಾಲ್ ತೊಳೆಯ ಹಂಗೆ, ಈ ಕಡೆ ನೀರ್ ಬೀಳಂಗೆ, ಆ ತರ ಅವ್ರಿಗೂ ಚಾನ್ಸ್ ಕೊಡ್ತಾ ಇದ್ದಾನೆ, ವಸುದೇವನ್ಗೂ ಚಾನ್ಸ್ ಕೊಡ್ತಾ ಇದ್ದಾನೆ. ಮತ್ತೆ ಅವನು ಪ್ರೊಟೆಕ್ಷನ್ಗೆ ನಿಂತ್ಕೊಂಡು ಇದು ಮಳೆಗೆ ಮಾತ್ರ ಪ್ರೊಟೆಕ್ಷನ್ ಅಲ್ಲ, ಯಾವುದೇ ತಡೆ ಬಂದ್ರು ಗೋಕುಲಕ್ಕೆ ಹೋಗ್ಬೇಕಾದ್ರೆ ಯಾವ ತಡೆ ಬಂದ್ರು ಎಲ್ಲಾ ತಡೆಯನ್ನು ನಿರ್ವಹಿಸಲು ಅಲ್ಲಿ ಅನಂತ ಶೇಷನ್ ಹೋಗಿ ಅನ್ಸರು. ಸೊ ಇದ್ರಲ್ಲಿ ಎಲ್ಲರ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಲ್ರು ತೃಪ್ತರಾಗ್ತಾರೆ. ವಸುದೇವನು ತೃಪ್ತ, ಅವನ ಸೇವೆ ಮಾಡ್ಕೊಂಡು ಅನಂತ ಶೇಷನು ತೃಪ್ತ, ಮೋಡಗಳು ತೃಪ್ತಿ. ಸೊ ನಾವು ಅದೇ ರೀತಿಯಲ್ಲಿ ಕೋಆಪರೇಟ್ ಮಾಡಿ ಎಲ್ಲರ ಸ್ಯಾಟಿಸ್ಫ್ಯಾಕ್ಷನು ನಡೆಯ ಹಂಗೆ ನಾವು ಯಾವ ಸತ್ಸಂಗಕ್ಕೆ ಹೋದ್ರು ನಮ್ಮ ಇದ್ರಲ್ಲಿ ನಾವು ಆ ತರ ಒಂದು ಮನಸ್ಥಿತಿಯಲ್ಲಿ ನಾವು ಸೇವೆಯನ್ನು ಮಾಡ್ಬೇಕು ಅಂತ ಆಚಾರ್ಯರುಗಳು ನಮ್ಗೆ ಹೇಳ್ತಾ ಇದ್ದಾರೆ. ಈಗ ಇದೆಲ್ಲ ಮಾಡ್ಕೊಂಡು ವಸುದೇವ ಯಮುನೆಯನ್ನು ಪಾರ್ ಮಾಡಿ, ಯಮುನೆಯು ಜಾಗ ಬಿಟ್ಬಿಡ್ತು ಈಸಿಯಾಗಿ. ಸೊ ಇವರೆಲ್ಲ ಪಾರ್ ಮಾಡಿ ಗೋಕುಲಕ್ಕೆ ಹೋಗಿ ಸೇರ್ತಾನೆ ವಸುದೇವ. ಅಲ್ಲಿ ನೋಡಿದ್ರೆ ಸುಂದರವಾದ ಒಂದು ಹೆಣ್ಮಗು ಯಶೋಧ ಪಕ್ಕದಲ್ಲಿ ಮಲಗಿದೆ. ಯಶೋಧಗೆ ಪ್ರಜ್ಞೆ ಇಲ್ಲ, ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ. ಇವನು ಹೋಗಿ ಬೇಗ ಬೇಗ ಈ ಮಗುವನ್ನು ಅಲ್ಲಿ ಇಟ್ಬಿಟ್ಟು, ಕೃಷ್ಣನಲ್ಲಿ ಇಟ್ಬಿಟ್ಟು ಅಲ್ಲಿ ಯೋಗ ಮಾಯೆಯನ್ನು ಕೈಯಲ್ಲಿ ತಗೊಂಡು ವಾಪಸ್ ಬರ್ತಾನೆ. ಬಂದು ಒಳಗೆ ವಾಪಸ್ ಬರ್ತಾ ಅವನ್ ನೋಡಿದ್ರೆ ಏನೂ ಚೇಂಜಸ್ ಇಲ್ಲ, ಅವನ್ ಹೆಂಗ್ ಹೋದ್ನೋ ಅದೇ ತರ ಸೇಮ್ ವೇ ಅವನ್ ರಿಟರ್ನ್ ಮಾಡ್ತಾ ಇದ್ದಾನೆ. ಅದು ಕಾವಲ್ಗಾರರೆಲ್ಲ ನಿದ್ದೆ, ಮಳೆ ಇನ್ನೂ ಬರ್ತಾ ಇದೆ, ಯಮುನೆಯೂ ಜಾಗ ಕೊಡ್ತಾ ಇದೆ. ಒಳಗ್ ಬಂದಿದ ತಕ್ಷಣ ಜೈಲ್ ಒಳಗ್ ಬಂದಿದ ತಕ್ಷಣ ಬಾಗಿಲೆಲ್ಲ ಹಾಕೊಂಡು ಇವನ್ ಕೈಯಲ್ಲಿ ಬೇಡಿಸಿ, ಈಗ ಕೈಯಲ್ಲಿ ಯೋಗ ಮಾಯೆ, ಅವನ್ ಕೈಯಲ್ಲಿ ಬೇಡಿ. ಯಾರಿಗೂ ಒಂದು ಸಂದೇಹನೂ ಆಗಿಲ್ಲ, ಕೃಷ್ಣನನ್ನು ಅಲ್ಲಿ ಇಟ್ಟ ಯೋಗ ಮಾಯೆಯನ್ನು ತಗೊಂಡ್ಬಂದಿದೆ. ಇದರಲ್ಲಿ ಆಚಾರ್ಯರುಗಳು ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ವಸುದೇವ ಇಸ್ ಆಲ್ರೆಡಿ ಶಾಶ್ವತವಾದ ಭಕ್ತ. ಅವನು ಈ ಕಾಲಕ್ಷೇಪದಲ್ಲಿ ಅವರು ನಮಗೆ ಏನ್ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ಅವ್ರು ಹೇಳ್ತಿದ್ದಾರೆ ಅಂದ್ರೆ, ವಸುದೇವ ಏನ್ ಮಾಡ್ದ ಇಲ್ಲಿ, ಭಗವಂತನಲ್ಲಿ ಕೈ ತಗೊಂಡಾಗ ಅವನ್ ಬೇಡಿ ಕಟ್ಟಾಗೋಯ್ತು, ಬಾಗಿಲು ತೆಗೆದ್ಬಿಡ್ತು. ಎಲ್ರು ಅಂದ್ರೆ ಮಾಯಾಜಾಲದಲ್ಲಿರುವ ಮಾಯೆಯಿಂದ ಆ ಕಾವಲ್ಗಾರರೆಲ್ಲರೂ ನಿದ್ದೆಗೊಂಡ್ಬಿಟ್ರು. ಎಲ್ಲಾ ಸಹಾಯ ಆಯ್ತು. ನಾವು ಭಗವಂತನ ನಾಮವೋ ಅಥವಾ ಭಗವಂತನನ್ನ ನಮ್ಮ ಹೃದಯದಲ್ಲಿ ತಗೊಂಡ್ಬಿಟ್ರೆ, ನಮ್ಮ ಕೈಯಲ್ಲಿ ಭಗವಂತನನ್ನ ತಗೊಂಡ್ಬಿಟ್ರೇನೆ ನಮ್ಗೆ ಎಲ್ಲಾ ಸುಲಭವಾಗತ್ತೆ. ಬಟ್ ಅದೇ ಟೈಮ್ ಅವನ್ ವಾಪಸ್ ಬಂದು ಏನ್ ಮಾಡ್ತಾನೆ, ಮಾಯೆಯನ್ನು ತಗೊಂಡು ವಾಪಸ್ ಬಂದ್ಬಿಡ್ತಾನೆ. ಮಾಯೆಯನ್ನು ತಗೊಂಡು ನಾವು ಭಗವಂತನನ್ನು ಸ್ವಲ್ಪ ದಿನ ಆರಾಧಿಸ್ಬಿಟ್ಟು ಕೈ ಬಿಟ್ಬಿಟ್ಟು ನಾವು ಮಾಯೆಗೆ ಮತ್ತೆ ಕೈ ಹಾಕಿದ್ರೆ, ಮತ್ತೆ ಆ ಕಬ್ಬಿಣದ ಕಂಬಿ ಹೆಂಗೆ ಬಂದು ಕೈಯಲ್ಲಿ ಬೇಡಿ ಸಿಕ್ಕಾಕೊಳತ್ತೋ ಅದೇ ರೀತಿಯಲ್ಲಿ ನಾವು ಜನನ ಮತ್ತು ಮರಣದ ಈ ಒಂದು ಭೌತಿಕ ಜೀವನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಆಚಾರ್ಯರು ಹೇಳ್ತಿದ್ದ. ಆದ್ರಿಂದ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಭಗವಂತನ ಇದರಿಂದ ನಮ್ಗೆ, ಬಿಕಾಸ್ ಈ ಭೌತಿಕ ಜಗದಲ್ಲಿ ನಮ್ಗೆ ತುಂಬಾ ಚಟುವಟಿಕೆಗಳಿದೆ, ಎಲ್ಲ ಇದು ಅಟ್ರಾಕ್ಟ್ ಆಗತ್ತೆ, ಅದು ಅಟ್ರಾಕ್ಟ್ ಆಗತ್ತೆ. ಒಂದ್ ಸ್ವಲ್ಪ ಹೊತ್ತು ನೋಡಿದ್ರೆ ಏನೂ ಆಗೋದಿಲ್ಲಪ್ಪ, ಇವತ್ತು ಇದೊಂದ್ ಮಾಡ್ಬಿಡೋಣ, ಅದೊಂದ್ ಮಾಡ್ಬಿಡೋಣ, ಇದಕ್ಕೊಂದ್ ಶಾಪಿಂಗ್ ಹೋಗ್ಬಿಡೋಣ, ಎಷ್ಟೆಷ್ಟೋ ಆಸೆ ಇರತ್ತೆ. ಅದೆಲ್ಲ ನಮ್ಮ ಇಂದ್ರಿಯಗಳನ್ನೆಲ್ಲ ವಶಪಡಿಸ್ಕೊಂಡು ಭಗವಂತನ ಹತ್ರ ಸೆಳೆಯುವಂಗೆ ನಾವು ಮಾಡ್ಕೊಳಕ್ಕೆ ನಾವು ಆಲ್ವೇಸ್ ನಮ್ಗೆ ಈ ಅಸೋಸಿಯೇಷನ್ ಅಂದ್ರೆ ಭಕ್ತರ ಸಂಘ ಬೇಕು ಅಂತ ಹೇಳ್ತೀವಿ. ಅದಿಲ್ದೋದ್ರೆ ನಮ್ಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋದನ್ನ ಈ ಆಚಾರ್ಯಗಳು ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಮಾಯೆ ಅನ್ನೋದು ಒಂದು ತಾತ್ಕಾಲಿಕವಾದದ್ದು, ಆದ್ರೆ ಶಾಶ್ವತವಾದ ವಿಷಯ ಏನಂದ್ರೆ ಕೃಷ್ಣ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ತುಂಬಾ ಶಾಶ್ವತ. ಕೃಷ್ಣ ಮತ್ತು ಆಧ್ಯಾತ್ಮಿಕ ಶಕ್ತಿ ಶಾಶ್ವತವಾದದ್ದು. ನಮ್ಮ ಜ್ಞಾನದಿಂದಾಗಲಿ ನಾವು
ನಮ್ಮ ಜ್ಞಾನದಿಂದಾಗಿ ನಾವು ತಾತ್ಕಾಲಿಕವಾದ ಆ ಮಾಯೆಯ ಪರಿಸ್ಥಿತಿಯಿಂದ ಬಹಳ ಗಂಭೀರವಾಗಿರುತ್ತೆ. ಅಂದ್ರೆ ತಾತ್ಕಾಲಿಕ ಪರಿಸ್ಥಿತಿಯಿಂದ ನಾವು ಆ ಮಾಯೆ ತುಂಬಿರೋದ್ರಿಂದ ನಮ್ಗೆ ಆ ಪರಿಸ್ಥಿತಿ ತುಂಬಾ ಸಂತೋಷವಾಗಿರುತ್ತೆ. ನಾವು ಇದನ್ನೇ ಏನ್ ಮಾಡ್ತೀವಿ, ಇಷ್ಟೊಂದು ಸಂತೋಷವಾಗಿ ನಾವು ಜೀವನ ಒಳ್ಳೆ ಜೀವನ, ಒಳ್ಳೆ ಗಂಡ, ಮಕ್ಕಳಿದ್ದಾರೆ, ನಮ್ಗೆ ಎಲ್ಲಾ ಫೆಸಿಲಿಟಿ ಇದೆ ಅಂತ ತೋರಿಸ್ಬಿಟ್ರೆ ನಮ್ಗೆ ಏನಾಗತ್ತೆ, ನಾವು ಅನ್ಕೊಂಡ್ಬಿಡ್ತೀವಿ ಇದೇ ಶಾಶ್ವತವಾದ ನಮ್ಮ ಸ್ಥಾನ ಅಂದ್ಬಿಟ್ಟು ನಾವು ಭಗವಂತನ ಆ ಸ್ಥಾನವನ್ನು ಮರ್ತೇ ಹೋಗ್ಬಿಡ್ತೀವಿ. ಇದೇ ನಮ್ಮ ಈಗ ಪ್ರೆಸೆಂಟ್ ಲೈಫ್, ಪರಿಸ್ತುತ ಜೀವನ ಇದೆ ನಮ್ದು. ಕೃಷ್ಣ ಪ್ರಜ್ಞೆಯ ಆಂದೋಲನ ಎಂದ್ರೆ ಜೀವನದ ಆ ಮಾಯೆಯನ್ನು ಹಿಡಿದು ಮರಳಿ ಪಡೆಯಲು ಅದೇ ನಮ್ಮ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದು ಚಿಕಿತ್ಸೆ. ಹಂಗೆ ಈ ಮರಣ, ಜನನ ಮರಣ, ಈ ಸೈಕಲ್ ಇಂದ ನಮ್ಮನ್ನ ಆಚೆ ತಗೊಂಡ್ಬಂದು ಭಗವಂತನ ಹತ್ರ ನಮ್ಮನ್ನ ತಗೊಂಡ್ ಹೋಗಿ ಸೇರ್ಸದೆ ಈ ಕೃಷ್ಣ ಪ್ರಜ್ಞೆಯ ಚಿಕಿತ್ಸೆ. ನಂತರ ಅದು ನಮ್ಮ ನ್ಯಾಚುರಲ್ ಪೊಸಿಷನ್ ಅಂದ್ರೆ ನೈಸರ್ಗಿಕ ಸ್ಥಾನವನ್ನು ನೆಲೆಗೊಳ್ತೀವಿ. ನಮ್ಮ ನೈಸರ್ಗಿಕ ಸ್ಥಾನ ಹೆಂಗೆ ಇರ್ಬೇಕು, ಕೃಷ್ಣ ಮತ್ತು ಜೀವಿಗಳು ಗುಣಾತ್ಮದಲ್ಲಿ ನಾವೆಲ್ಲರೂ ಒಂದೇನೆ, ಆದ್ರೆ ಪರಿಣಾತ್ಮಕವಾಗಿ ನಾವು ಬಹಳ ಸೂಕ್ಷ್ಮ, ನಾವು ತುಂಬಾ ಚಿಕ್ಕವರು, ಅಣು ನಾವು ಇವನ್ ಆ ಪರಮಾಣು ಇದೆಯಲ್ಲ ಅದಕ್ಕಿಂತ ನಾವು ತುಂಬಾ ಚಿಕ್ಕವರು. ಅದಕ್ಕೆ ಹೇಳ್ತಾರೆ ಅತಃ ಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯಹಿ. ಚೈತನ್ಯ ಚರಿತಾಮೃತ ಮಧ್ಯಲೀಲ 17.136 ಅಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಕೃಷ್ಣ ಭಗವಂತನನ್ನು, ದೇವರನ್ನು ನಾವು ಭೌತಿಕ ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ನಾಮಾದಿ ಅಂದ್ರೆ ಏನು, ಅವನ ಹೆಸರಿಂದ ಪ್ರಾರಂಭವಾಗುವುದು. ಏನಾದ್ರೂ ಸರಿ ನಮ್ಮ ಒಂದು ಸ್ಪಿರಿಚುವಲ್ ಲೈಫ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅವನ ನಾಮ ಇರ್ಬೇಕು. ಆ ನಾಮದಿಂದಲೇ ಅದನ್ನ ಸ್ಟಾರ್ಟ್ ಆಗೋದು. ಹರೇ ಕೃಷ್ಣ ಪವಿತ್ರ ನಾಮವನ್ನು ಜಪಿಸುವುದರಿಂದ ಮೂಲಕ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ನಾಮ ಜಪ ಮಾಡ್ಬೇಕಾದ್ರೆ ಮಾಡಿ 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 ನಮ್ಗೆ ಶುದ್ಧ ಆಗ್ಬೇಕಾದ್ರೇನೆ ನಮ್ಗೆ ಆ ಭಗವಂತನ ಅರ್ಥ ನಮ್ಗೆ ಅವಾಗ್ಲೇ ಭಗವಂತನ ಬಗ್ಗೆ ಏನೇನ್ ಹೇಳಿದ್ರು ನಮ್ಗೆ ಅರ್ಥ ಆಗಕ್ಕೆ ಪ್ರಯತ್ನವಾಗತ್ತೆ. ಹರೇ ಕೃಷ್ಣ ಪಠಿಸಿದ ನಂತರ ನಮ್ಮ ಹೃದಯ ಶುದ್ಧವಾಗತ್ತೆ. ಆಗ ನಾವು ಅವರ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಇದಾದ್ರೆ ಅದು ಸಾಧ್ಯವಿಲ್ಲ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ 5.1 ಇದು ಯಾವುದು ಬ್ರಹ್ಮ ಸಂಹಿತ, ಅದರಲ್ಲಿ ಹೇಳ್ತಾನೆ ಭಗವಂತನ ಹೆಸರು ಅಥವಾ ಅವನ ರೂಪ ಅಥವಾ ಅವನ ಗುಣ ಅಥವಾ ಅವನ ಚಟುವಟಿಕೆಗಳು ಇವುಗಳಲ್ಲಿ ಯಾವುದೂ ನಮ್ಮ ಭೌತಿಕ ಇಂದ್ರಿಯಗಳಿಂದ ಅರ್ಥವಾಗುವುದಿಲ್ಲ. ಅತಃ ಕೃಷ್ಣ ನಾಮಾದಿ ಅದೇ ಬೇಕು. ಹಾಗಾದ್ರೆ ಹೇಗೆ ಅಂಡರ್ಸ್ಟ್ಯಾಂಡ್, ಇದು ಹೆಂಗೆ ನಮ್ಮ ಮನ್ಸಲ್ಲಿ ಹೋಗತ್ತೆ, ಇದು ಹೆಂಗೆ ನಮ್ಗೆ ಅರ್ಥ ಆಗುತ್ತೆ? ಇದಕ್ಕೆ ಒಂದೇ ಇದು ಏನು ಅಂದ್ರೆ ಸೇವೋನ್ ಮುಖೇಹಿ ಜಿಹ್ವಾದವು ಸ್ವಯಂ ಏವ ಸ್ಫುರತ್ಯದಃ. ಸೇವೋನ್ ಮುಖೇಹಿ ಜಿಹ್ವಾದವು. ಜಿಹ್ವಾ ನಾವು ಭಗವಂತನ ಅತೀಂದ್ರಿಯ ಪ್ರೀತಿಯ ಸೇವೆಯನ್ನು ತೆಗೆದುಕೊಂಡಾಗ ಭಗವಂತನು ತನ್ನನ್ನು ಬಹಿರಂಗಪಡಿಸ್ತಾನೆ. ನಾವು ಅವ್ರಿಗೆ ಸೇವೆ ಮಾಡಿದಾಗ ಏನಾಗತ್ತೆ, ಭಗವಂತ ತಾನೇ ಬಂದು ಅವನನ್ನು ನಮ್ಮ ಮುಂದೆ ಬಹಿರಂಗಿಸ್ತಾನೆ, ಬಂದು ತೋರಿಸ್ತಾನೆ. ನಾವು ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾನೇ ಓದ್ತೀನಪ್ಪ, ನಾನೇ ಅರ್ಥ ಮಾಡ್ಕೋತೀನಿ ಅದು ಸಾಧ್ಯವೇ ಇಲ್ಲ. ಅವನೇ ಬಂದು ಅವನು ನಮ್ಗೆ ಬಹಿರಂಗಪಡಿಸ್ಬೇಕು. ಸೊ ಆದ್ರಿಂದ ಅದ್ ಹೆಂಗೆ ಸಾಧ್ಯ ಅಂದ್ರೆ ಸೇವೋನ್ ಮುಖೇಹಿ ಜಿಹ್ವಾದವು. ಜಿಹ್ವಾ ಅಂದ್ರೆ ನಾಲ್ಗೆ. ಸೊ ನಮ್ಮ ಮೊದಲು ಕೆಲಸ ಏನು, ಅದರಿಂದ ನಮ್ಮ ಮೊದಲ ವ್ಯವಹಾರ ಏನು ಅಂದ್ರೆ ಭಗವಂತನ ಸೇವೆಯಲ್ಲಿ ನಮ್ಮ ನಾಲ್ಗೆಯನ್ನು ತೊಡಗಿಸಿಕೊಳ್ಳಬೇಕು. ಇದು ಹೇಗ್ ಸಾಧ್ಯ? ಆತನ ನಾಮ, ಆತನ ಕೀರ್ತಿ, ಗುಣ, ರೂಪ, ಚಟುವಟಿಕೆಗಳು, ಜಪಿಸುವುದು, ಪ್ರಸಾದ ಸೇವನೆ ಮಾಡೋದು, ಇದರ ಮೂಲಕ ನಾವು ನಾಲ್ಗೆಯನ್ನು ಉಪಯೋಗಿಸ್ಬೇಕು. ಇದೇ ನಮ್ಮ ನಾಲ್ಗೆಯ ಕೆಲಸ, ಬೇರೆ ಏನು ಮಾಡಬಹುದು. ನಾಲ್ಗೆಯನ್ನು ನಾವು ಸರಿಯಾಗಿ ಸೇವೆಯಲ್ಲಿ ಉಪಯೋಗಿಸಿದಾಗ ಇತರ ಎಲ್ಲಾ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಬೋದು. ಈ ಒಂದು ನಾಲ್ಗೆಯನ್ನು ಒಂದು ಕಂಟ್ರೋಲ್ ಮಾಡಿದ್ರೆ ಸಾಕು, ಎಲ್ಲಾ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ನಾಲ್ಗೆಯು ನಮ್ಮ ದೇಹದೊಳಗೆ ಅತ್ಯಂತ ಪ್ರಮುಖವಾದ ಇಂದ್ರಿಯ. ಆದ್ದರಿಂದ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಮೊದಲು ನಾಲ್ಗೆಯನ್ನು ನಿಯಂತ್ರಿಸಬೇಕು. ಸೊ ಅದಕ್ಕೆ ನಾವು
ಊಟ ಮಾಡಕ್ ಮುಂಚೆ ನಾವು ಹೇಳ್ತೀವಲ್ಲ ಶ್ಲೋಕ, ಭಕ್ತಿ ವಿನೋದ್ ಠಾಕೂರ್ ಬರ್ದಿದಾರಲ್ಲ, ಅದ್ರಲ್ಲಿ ಏನ್ ಹೇಳ್ತೀವಿ? ತಾರಾ ಮಧ್ಯೆ ಜಿಹ್ವಾಮತಿ ಲೋಬೋಮಾಯ್ ಸುಗರ್ಮತಿ ಅಂತ ಹೇಳ್ತೀವಿ. ಇದೇ ನಮ್ ಸ್ಟೇಟಸ್, ಲೋಬೋಮಾಯ್ ಸುಗರ್ಮತಿ, ನಮ್ಮ ಕಂಡೀಷನಲ್ ಸ್ಟೇಟಸ್ ಇದೇನೆ. ಏನು? ಶರೀರ ಅವಿದ್ಯಾಜಾಲ್. ಏನದು? ನಾವು ಈ ಭೌತಿಕ ದೇಹದ ಜಾಲದಲ್ಲಿ ತುಂಬಿಕೊಂಡಿದೀವಿ. ಹೆಂಗೆ ನಾವು ಸಿಕ್ಕಾಕೊಂಡಿದೀವಿ ಅಂದ್ರೆ, ಮೀನು ಹೇಗೆ ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೋ ಆ ತರ ಈ ಭೌತಿಕ ಜಗದಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಸೊ ಇದಕ್ಕೆ ಏನು ಅಂತ ಹೇಳಿದ್ರೆ, ಶರೀರ ಅವಿದ್ಯಾಜಾಲ್ ಜೋದೇಂದ್ರಿಯ ತಾಹೇ ಕಾಲ್. ಈ ಅಪಾಯಕಾರವಾದ ಇಂದ್ರಿಯಗಳ ಕಾರಣದಿಂದಾಗಿ ಈ ಅಜ್ಞಾನದ ಜಾಲದೊಳಗೆ ನಮ್ಮ ಸೆರೆವಾಸ ಮುಂದುವರಿಯುತ್ತಾ ಇದೆ. ಹಾಗಾಗಿ ಈ ಅಪಾರಕಾರಿ ಇಂದ್ರಿಯಗಳಲ್ಲಿ ನಾಲ್ಗೆ ಅತ್ಯಂತ ಅಪಾಯಕಾರಿ. ಸೊ ಇಂತಹ ಒಂದು ನಾಲ್ಗೆಯನ್ನು ನಾವು ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದ್ಬಿಟ್ಟು ಭಕ್ತಿ ವಿನೋದ್ ಠಾಕೂರ್ ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಈ ಭೌತಿಕ ಜೀವನವನ್ನು ದೇಹಕ್ಕೆ ಅನುಗುಣವಾಗಿ ಆನಂದಿಸುತ್ತಿದ್ದೇವೆ. ಈ ಮಾನವ ದೇಹವು ಸಿಕ್ಕಿದವ್ರಿಗೆಲ್ರೂ ತುಂಬಾ ಫಾರ್ಚುನೇಟ್. ದೇಹ ಸಿಕ್ಕಿದವರು ಅಷ್ಟು ಜನನು ಫಾರ್ಚುನೇಟ್. ಯಾಕೆ ಅಂದ್ರೆ ಅವನಿಗೊಂದು ಆಪರ್ಚುನಿಟಿ ಸಿಗ್ತದೆ, ಉತ್ತಮ ಅವಕಾಶ ಸಿಗ್ತಾ ಇದೆ ನಾಲ್ಗೆಯನ್ನು ಸರಿಯಾಗಿ ಉಪಯೋಗಿಸ್ಕೊಳಕ್ಕೆ, ಅವನ ಇಂದ್ರಿಯಗಳನ್ನು ವಶಪಡಿಸ್ಕೊಳಕ್ಕೆ, ಭಗವಂತನ ಸೇವೆ ಮಾಡ್ಕೊಳಕ್ಕೆ. ಅವನಿಗೆ ಫ್ರೀ ವಿಲ್ ಕೊಟ್ಬಿಟ್ಟಿದಾರಲ್ಲ, ಚಾಯ್ಸ್. ನಮ್ಮ ಜೀವನವನ್ನು ತಟಸ್ಥ ಶಕ್ತಿಯಲ್ಲಿ ಇಟ್ಬಿಟ್ಟಿದ್ದಾರೆ. ಲಿವಿಂಗ್ ಬೀಯಿಂಗ್ಸ್ ಅಂದ ತಕ್ಷಣನೇ ತಟಸ್ಥ ಶಕ್ತಿ. ನಮ್ಗೆ ಈ ಕಡೆ ಹೋಗಕ್ಕೂ ಚಾನ್ಸ್ ಇದೆ, ಆ ಕಡೆ ಹೋಗಕ್ಕೂ ಚಾನ್ಸ್ ಇದೆ. ನಾವು ಬಹಿರಂಗ ಶಕ್ತಿ ಬೇಕಾ ಅಥವಾ ಅಂತರಂಗ ಶಕ್ತಿಗೆ ಹೋಗ್ಬೇಕಾ ಅನ್ನೋ ಚಾಯ್ಸ್ ನಮ್ಗೆ ಭಗವಂತ ಕೊಟ್ಬಿಟ್ಟಿದ್ದಾನೆ. ಸೊ ನಮಗೆ ಸ್ಟ್ರಾಂಗ್ ವಿಲ್ ಇರ್ಬೇಕು. ಸೇವೋನ್ಮುಖೇಹಿ ಜಿಹ್ವಾದವ್ ಅನ್ನೋದನ್ನ ಸ್ಟ್ರಾಂಗ್ ವಿಲ್ ನಮ್ಮಲ್ಲಿ ಭಗವಂತನ ಪ್ರೀತಿಯಿಂದ ನಾವು ಸೇವೆ ಮಾಡ್ಬೇಕು. ನಾಲ್ಗೆಯನ್ನು ಭಗವಂತನಿಗೆ ಸೇವೆಗೆ ತೊಡಗಿಸ್ಕೋಬೇಕು. ಆ ನಾಲ್ಗೆಯಿಂದ ನಾವು ಪ್ಯೂರಿಫೈ ಆಗ್ಬೇಕು. ಅದರ ಮೂಲಕ ಒಬ್ಬನು ಕೃಷ್ಣನ ಪ್ರಜ್ಞೆಯಲ್ಲಿ ಮುನ್ನಡೆದು ಸಾಧಿಸಬಹುದು. ಇದು ಒಂದಿಂದಾನೇ ಸಾಕು, ಎಲ್ಲ ಸಾಧಿಸಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ಮುಂದೆ ಲೆವೆಲ್ ಹೈ ಎಲ್ಲ ಸ್ಕೂಲಲ್ಲಿ ಮಾತ್ರ ಅಲ್ಲ ಹೈ ಲೆವೆಲ್ಗೆ ಹೋಗೋದು. ಒಂದೊಂದ್ ಲೆವೆಲ್ ನಾವು ಆಸೆ ಪಡ್ತೀವಲ್ಲ, ನಮ್ಮ ಮಕ್ಕಳು LKG ಇಂದ UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇವನ್ ಹೋಗಿ ಅವ್ನ್ ಕಾಲೇಜ್ ಹೋಗಿ ಅವ್ನ್ ಸ್ಕೂಲ್ ಎಲ್ಲ ಕ್ರಾಸ್ ಮಾಡ್ಬೇಕು. ಒಂದೇ ಕ್ಲಾಸಲ್ಲೇ 10 ವರ್ಷ ಇದ್ರೆ ನಿಮ್ಗೆ ಸಂತೋಷ ಆಗತ್ತಾ? ಚೆನ್ನಾಗ್ ಓದ್ತಿದ್ದಾನಪ್ಪ, ಈ ಕ್ಲಾಸಲ್ಲಿ ಇನ್ನೂ ಚೆನ್ನಾಗ್ ಅರ್ಥ ಮಾಡ್ಕೋತಿದ್ದಾನ ಅಂದ್ರೆ ಯಾರಾದ್ರೂ ಒಪ್ಕೋತಾರ? ಎಲ್ರಿಗೂ ಹೈಯರ್ ಲೆವೆಲ್ ಹೋಗ್ಲೇಬೇಕು. ಯಾಕೆ ನಾವು ಅದೇ ಇದನ್ನ ಈ ಭಗವಂತನ ಇದಕ್ಕೆ ಸೇವೆಗೆ ಬಂದಾಗ, ನನ್ಗೆಲ್ಲ ಗೊತ್ತು, ನಾವ್ ಮಾಡ್ಕೋತೀನಪ್ಪ ಅನ್ಬಿಟ್ಟು ನಾವ್ ಹೇಳ್ಬಿಡ್ತೀವಿ. ಆ ಎಲ್ಲಾ ಗೊತ್ತು ಅನ್ನೋ ಆ ಒಂದು ಈಗೋ ಇಂದ ನಾವೆಲ್ಲ ಕೆಳಗೆ ಬಿದ್ಬಿಡ್ತೀವಿ. ಎಷ್ಟೇ ಗೊತ್ತಿದ್ರು ಅದನ್ನ ಮತ್ತೆ ಕಲ್ತು ಅದನ್ನ ಇನ್ನೂ ಎಷ್ಟು ಚೆನ್ನಾಗ್ ಮಾಡಬಲ್ಲೆ, ಈ ಸೇವೆಯನ್ನ ಇನ್ನೂ ಎಷ್ಟು ಚೆನ್ನಾಗ್ ಇವತ್ತು ನಾನು ಒಂದು 4 ಹಾರ ಕಟ್ಟಿದೀನಿ, ಒಂದೇ ಹೂ ಹಾಕಿ ಕಟ್ಟಿದೀನಿ. ನಾಳೆ ಇದೇ ಹಾರವನ್ನು ಕಲರ್ ಹೂ ಹಾಕಿ ಕಟ್ಟಿದ್ರೆ ಎಷ್ಟ್ ಚೆನ್ನಾಗಿರತ್ತೆ. ಇದನ್ನೇ 3ನೇ ದಿನ ಬೇರೆ ಏನಾದ್ರೂ ಒಂದು ಟೆಕ್ನಿಕ್ ಇಟ್ಕೊಂಡು ಅದರ ಇದು ಪೆಟಲ್ಸ್ ಇಟ್ಕೊಂಡು ಅದನ್ನ ಬೇರೆ ಟ್ವಿಸ್ಟ್ ಮಾಡಿ ಬೇರೆ ರೀತಿಯಲ್ಲಿ ಮಾಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಮ್ಮ ಮೈಂಡ್ ಅದನ್ನ ಯೋಚನೆ ಮಾಡಿ ಭಗವಂತನಿಗೆ ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಬಹುದು ಅನ್ನೋದು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರ್ಬೇಕು. ಯಾವ ಏಜ್ ಆದ್ರೂ ಸರಿ, ಯಾವ ಸ್ಟೇಜ್ ಆದ್ರೂ ಸರಿ, ಅದರಲ್ಲಿ ಕಲ್ತ್ಕೊಳ್ಳೋ ವಿಷಯ ಅಂತೂ ಸಿಕ್ಕಾಬಟ್ಟೆ ಇದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಲ್ತ್ ಬಿಟ್ಟಿದೀವಿ ನಾವು, ಎಲ್ಲ ಗೊತ್ತಿದೆ ಅನ್ನೋದು ಹೇಳಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸಲ ಈ ಕಥೆನ ಓದಿದೀವಿ. ಈ ತರ ಒಂದ್ ಮೀನಿಂಗು ಇದಕ್ಕಿದೆ ಅನ್ಬಿಟ್ಟು ನೆನ್ನೆನೆ ನನ್ಗೆ ಅರ್ಥ ಆಗಿದ್ದು. ಈ ತರ ಎಲ್ಲ ಭಗವಂತ ಆಚಾರ್ಯಗಳೆಲ್ಲ ಯೋಚನೆ ಮಾಡ್ತಿದಾರಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ಹಿಂಗೂ ತಗೊಂಡ್ರು ನಾವು ಭಗವಂತನ ಸೇವೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಬರ್ಬೋದು ಅನ್ನೋದು ನಮ್ಮ ಮೈಂಡ್ ಸೆಟ್. ಸೊ ಈ ಒಂದು ಜೀವನ ನಮ್ಮೆಲ್ರಿಗೂ ಸಿಕ್ಕಿದೆ, ಈ ಒಂದು ಆಪರ್ಚುನಿಟಿ ನಮ್ಮ ಅಷ್ಟು ಜನಕ್ಕೂ ಸಿಕ್ಕಿದೆ. ಈ ಚಾನ್ಸ್ ಅನ್ನು ನಾವ್ ಯಾರೂ ಬಿಡಬಾರ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಮುಂದುವರೆದು ಸಾಧಿಸಬಹುದು, ದೇವರ ಅಂತಿಮ ಸಾಕ್ಷಾತ್ಕಾರವನ್ನು ಮಾಡಬಹುದು ಅಂದ್ಬಿಟ್ಟು ಹೇಳಿ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ಕೊತೀನಿ. ಹರೇ ಕೃಷ್ಣ. ಇದ್ರಲ್ಲಿ ಏನಾದ್ರೂ ನಾನು ತಪ್ಪು ಮಾಡಿದ್ರೆ ಇದೆಲ್ಲ ನನ್ನ ಕೊರತೆ, ಬಟ್ ಇದ್ರಲ್ಲಿ ಏನಾದ್ರೂ ಸರಿಯಾಗಿ ಹೇಳಿದ್ರೆ ಇದೆಲ್ಲ ನನ್ನ ಗುರುಗಳಿಗೆ ಸೇರೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 1 ಗಂಟೆ ಹೇಗ್ ಹೋಯ್ತು ಅಂತ ಖಂಡಿತ ಗೊತ್ತಿಲ್ಲ. ಮಧ್ಯೆ ಎದ್ದು ಹೋಗ್ಬೇಕಾಗಿತ್ತು, ನನ್ಗೆ ಹೋಗಕ್ಕೆ ಆಗ್ಲಿಲ್ಲ. ನನ್ಗೆ
ತುಂಬಾ ಚೆನ್ನಾಗಿ ಈ ತರನೂ ಮಾಡ್ಬೋದು, ಈ ತರನೂ ಅರ್ಥ ಮಾಡ್ಕೋಬಹುದು ಅಂತ ಆಚಾರ್ಯರ ಮೂಲಕ ನೀವು ಇವತ್ತು ನಮ್ಗೆ ಒಂದು ಹೊಸ ದಾರಿಯನ್ನ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಇದು ನಾನು ಬರೀ ಕೃಷ್ಣ ಕಥೆ ಅಲ್ಲ, ಇದು ನಮ್ಮ ಕೃಷ್ಣ ಕಥೆಯನ್ನ ಕೇಳುವಾಗ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಆಚಾರ್ಯರ ಮೂಲಕ ಅನ್ನೋದನ್ನು ನೀವು ತುಂಬಾ ಸೊಗಸಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದೀರಾ ಮಾತಾಜಿ. ನಿಮಗೆ ಅನಂತ ಅನಂತ ಧನ್ಯವಾದ. ಯಾವ್ದು ನಂದ್ರಲ್ಲಿ ಏನು ಇಲ್ಲ, ಎಲ್ಲ ಆಚಾರ್ಯರುಗಳು ಕೊಟ್ಟಿದ್ದು. ಗುರು ಮಹಾರಾಜ್ ಅಂಡ್ ಅದರ್ ಮಹಾರಾಜ್ ಅವರ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಂದ ನಮ್ಗೆ ಸಿಕ್ಕುವ ಈ ಒಂದು ನಾಲೆಜ್ ಅಷ್ಟೇ. ಅದನ್ನ ಹಂಗೆ ನಿಮ್ಗೆ ಎಕ್ಸಾಕ್ಟ್ ಹಂಗೆ ಅದನ್ನು ತಗೊಂಬಂದು ನಿಮಗ್ ಕೊಟ್ಟಿದ್ದೀನಿ. ನಂದು ಒಂದು ವರ್ಡ್ಸ್ ಎಕ್ಸ್ಟ್ರಾ ಇಲ್ಲ ಇದ್ರಲ್ಲಿ, ಯಾಕಂದ್ರೆ ಅರ್ಹತೆನೂ ಇಲ್ಲ ಅದನ್ನ ಹೇಳಕ್ಕೆ. ಇಲ್ಲ ಮಾತಾಜಿ, ಅದು ನಾವು ಇನ್ನು 10ನೇ ಕ್ಯಾಂಟ ತನಕ ಹೋಗಿಲ್ಲ. ನಾವು 10ನೇ ಸ್ಕಂದ ತನಕ ಓದೋ ಅಷ್ಟು ಪ್ರಯತ್ನ ಇನ್ನೂ ಸ್ವಲ್ಪ ಹಿಂದೆನಲ್ಲೇ ಇರೋದ್ರಿಂದ ಅದನ್ನ ಓದ್ಬೇಕು ಅನ್ನೋ ಒಂದು ಆಸೆ ಕೂಡ ಬರ್ತಾ ಇದೆ. ಸೊ ಭಗವಂತ ಹೀಗೆ ನಮ್ಗೆ ನಿಮ್ಮಗಳ ಮೂಲಕ ನಮಗೂ ದಾರಿಯನ್ನ ತೋರಿಸ್ಲಿ ಅಂತ ಭಗವಂತನಿಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ. ಹರೇ ಮತ್ತೆ ಕೃಷ್ಣ. ಯಾರಾದ್ರೂ ಬೇರೆ ಏನಾದ್ರೂ ಹೇಳೋದಿದ್ರೆ ದಯವಿಟ್ಟು ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಎಕ್ಸಲೆಂಟ್ ಕ್ಲಾಸ್ ಆಸ್ ಯೂಶುವಲ್. ನಾವು ಯಾವಾಗ್ಲೂ ಗೀತಾ ಮಾತಾಜಿ ಕ್ಲಾಸ್ ಯಾವಾಗ ಇರತ್ತೆ ಅಂತ ವೇಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ 16 ಸೆರೆಮನೆಗಳ ಬಾಗಿಲುಗಳು ಯಾವ್ದಕ್ ರೆಪ್ರೆಸೆಂಟ್ ಆಗುತ್ತೆ, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಸೇವಾ, ಇದನ್ನ ನಾವು ಕೃಷ್ಣ ಜನನದಲ್ಲಿ ಇದನ್ನು ನಾನು ಯಾವತ್ತೂ ಕಾಣ್ಲೇ ಇಲ್ಲ ನೀವು ಹೇಳೋಗೆ. ಚೆನ್ನಾಗಿ ಕತೆ ಕೇಳ್ಕೊಂಡು ಹೇಗೆ ಹೋದ ಬ್ರಜಭೂಮಿವರೆಗೂ ಇದನ್ನಷ್ಟೇ ತಲೆಯಲ್ಲಿತ್ತು ವಿನ ಇದನ್ನು ಸೇವೆಯಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅದನ್ನ ನಾನು ಯೋಚಿಸೇ ಇರ್ಲಿಲ್ಲ. ಆಮೇಲೆ ಹೇಗೆ ಹೈಯರ್ ಕ್ಲಾಸ್ ಹೋಗ್ಬೇಕು ನಾವು, ಹೇಗೆ 1ನೇ ಕ್ಲಾಸಲ್ಲೇ ಇರಬಾರ್ದು, ಹೈಯರ್ ಕ್ಲಾಸ್ ನಾವು ಹೇಗೆ ಹೋಗ್ಬೇಕು ಅನ್ನೋದು ಮಾತಾಡಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂಥರ ತುಂಬಾ ರಸವತ್ತಾಗಿ ವರ್ಣಿಸಿದೀರಾ. ಮನ ಮುಟ್ಟಬೇಕು ಪ್ರತಿಯೊಬ್ಬರಿಗೂ. ಸ್ಟಾರ್ಟಿಂಗ್ ಎಲ್ಲ ನೋಡಿದಾಗ ನಿನ್ನೆ ಬಲರಾಮ್ ಜಯಂತಿ ತುಂಬಾ ಸೇವೆಯಲ್ಲಿ ಇದ್ದಿದ್ರಿಂದ ತುಂಬಾ ಮಾತಾಜಿಗಳು ಕಡಿಮೆ ಜನ ಲಾಗಿನ್ ಆಗಿದ್ರು. ಗೀತಾ ಮಾತಾಜಿ ಕ್ಲಾಸು ಎಷ್ಟೇ ಜನ ಇದೆ ಅನ್ಕೊಂಡಿದ್ದೆ, ಬಟ್ 40 ಜನ ಲಾಗಿನ್ ಆಗಿ ಕೇಳಿದೀರಾ. ಮಾತಾಜಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವೆಷ್ಟು ಬ್ಯುಸಿ ಇದ್ದೀರಾ ಅಂತ ನನ್ಗೆ ಗೊತ್ತು. ಥ್ಯಾಂಕ್ ಯು. ಅದ್ರಲ್ಲೂ ನಾವು ಕೇಳಿದ ತಕ್ಷಣ ನೀವು ನನ್ಗೆ ಟೈಮ್ ಕೊಟ್ಟು ನಮ್ಮ ಗೋಪಿ ಸೇನೆಗೆ ಎಲ್ಲಾ ಸೇವೆಯಲ್ಲೂ ನೀವು ಇನ್ವಾಲ್ವ್ ಆಗ್ತೀರಾ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿಮ್ಮಿಂದ ನನ್ಗೆ ಓದಕ್ಕಾಯ್ತು, ನನ್ನಿಂದ ನೀವೆಲ್ಲರೂ ಇದಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇನ್ನೂ ಒಂದು ನಂಗೆ ಅರ್ಥ ಆಗಿದ್ದು ಮಾತಾಜಿ, ಆದಿಶೇಷ ಹೇಗೆ ತಾನೂ ಸೇವೆ ಮಾಡ್ಬೇಕು ಮತ್ತೆ ಇನ್ನೊಬ್ರಿಗೂ ಸೇವೆ ಮಾಡ್ಬೇಕು ಅನ್ನೋದೊಂದು ಹೇಳ್ಕೊಟ್ಟಿದ್ದು ನೋಡಿ, ಅದು ನನ್ಗೆ ತುಂಬಾ ಒಂಥರ ಇಷ್ಟ ಆಯ್ತು ಮಾತಾಜಿ. ಯಾಕೆಂದ್ರೆ ನಮಗೂ ಸಿಗೋದು ಅಪರೂಪನೇ, ಭಗವಂತನ ಸೇವೆ ಮಾಡೋದು ನಮಗೂ ಅಪರೂಪ. ಹಾಗಂತ ಹೇಳಿ ನಾವ್ ಇನ್ನೊಬ್ರ ಮೇಲೆ ಡಾಮಿನೇಟು ಮಾಡಬಾರದು ಅಲ್ವಾ. ಅದು ಒಂಥರ ಸ್ವಲ್ಪ ಎಲ್ರು ಆ ಸಹಕಾರದ ಬಗ್ಗೆ, ಕೋಆಪರೇಷನ್ ಬಗ್ಗೆ ಅಲ್ಲಿ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಅಷ್ಟೊಂದೆಲ್ಲ ಹೇಳಕ್ ಆಗ್ಲಿಲ್ಲ ನನಗೆ, ಬಟ್ ನಮ್ಮೊಳಗೆ ಆ ಕೋಆಪರೇಷನ್, ನಮ್ ಮೈಂಡ್ ಸೆಟ್ ಹಂಗಿರ್ಬೇಕು ಅನ್ನೋದನ್ನ ಅವರು ಇದ್ರ ಮೂಲಕ ಹೇಳಿದ್ದಾರೆ. ಎಲ್ಲಾರ್ಗೂ ಕೊಡ್ಬೇಕು, ಎಲ್ರೂ ಸಂತೋಷವಾಗಿ ಮಾಡ್ಬೇಕು, ಎಲ್ಲಾರು ಸೇರ್ಕೊಂಡ್ ಮಾಡ್ಬೇಕು. ಅದು ಒಂಥರ ಇಟ್ ಟಚ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ತುಂಬಾ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ನಾಗರತ್ನ ಕಾರಣಾಂತರಗಳಿಂದ ಕೇಳ್ತಿದಾರೆ ವೇದಾವತಿ ಅನ್ಸುತ್ತೆ. ಸೇವನಿ ಆಶ್ರಮ ನಾಗರತ್ನ ಮಾತು ಏನೋ ಕೇಳ್ತಿದಾರೆ ನೋಡಿ. ಹಾ ಮಾತಾಜಿ ಮಾತಾಜಿ, ನಾನು ಕೇಳಿಸ್ತಾ ಇದೆಯಾ ಮಾತಾಜಿ? ಸ್ವಲ್ಪ ಲೋ ಆಗಿದೆ ಮಾತಾಜಿ, ಹೇಳಿ. ಮಾತಾಜಿ, ನನ್ನೊಂದು ಪ್ರಶ್ನೆ. ಬಲರಾಮ 7ನೇ ಗರ್ಭ, ಕೃಷ್ಣ 8ನೇ ಗರ್ಭ, ಆದ್ರೂ ಬರೀ 8 ದಿನ ಹೆಚ್ಚು ಕಡಿಮೆನಾ ಅಂತ. ಅಲ್ಲ ಮಾತಾಜಿ, 8 ದಿನ ಅಲ್ಲ, ಬಟ್ ಅವರ ಇದು ನಂಬರ್ ಆಫ್ ಡೇಸ್. ಈಗ ರಾಧಾರಾಣಿ ನೋಡಿದ್ರೆ ಕೃಷ್ಣನ್ ಮೊದ್ಲೇ ಹುಟ್ಬಿಟ್ಟಿರ್ತಾಳೆ, ಶಿ ಇಸ್ ಎಲ್ಡರ್ ಟು ಕೃಷ್ಣ. ಬಟ್ ಯಾವಾಗ್ಲೂ ಆ ಫೆಸ್ಟಿವಲ್ಸ್, ಅವರ ಬರ್ತ್ ಬರೋದು ಆ ಡಿಫ್ರೆನ್ಸಸ್ ಅಲ್ಲಿ ಬರೋದು ಅಷ್ಟೇ. ಈ ಬಲರಾಮ್ ಜಯಂತಿ ಬಂದಿದ ತಕ್ಷಣ ಅವ್ರು ನಾಟ್ 8 ದಿವಸ ವ್ಯತ್ಯಾಸ ಅಲ್ಲ. ಬಲರಾಮ ಅದಕ್ ಮುಂಚೆನೆ ಹುಟ್ಟಿದ್ದಾರೆ, 1 year ಬಿಫೋರ್ ಏನೋ ಇದೆ. ಬಟ್ ಟೈಮ್ ನಾಟ್ 1 year, ಒಂದು
ಐ ಥಿಂಕ್ 7 to 8 months ಬಿಫೋರ್, ಇಲ್ಲ 1 year, ಆಲ್ಮೋಸ್ಟ್ 1 year ಬಿಫೋರ್. ಯಾಕಂದ್ರೆ ಆ 1 ವರ್ಷ ಗ್ಯಾಪ್ ಅದರಲ್ಲೇ ಈ ನೆಕ್ಸ್ಟ್ ಮಗು ಬಂದು ಹುಟ್ಟಿರೋದು. ಸೊ ಬಟ್ 8 days ಡಿಫ್ರೆನ್ಸ್ ಬರುತ್ತೆ. ಯಾವಾಗ್ಲೂ ಬಲರಾಮ್ ಪೂರ್ಣಿಮಾಗೂ ಕೃಷ್ಣ ಜನ್ಮಾಷ್ಟಮಿಗೂ 8 ದಿವಸ ವ್ಯತ್ಯಾಸ. ಅಂಡ್ ಕೃಷ್ಣ ಜನ್ಮಾಷ್ಟಮಿಗೂ ರಾಧಾಷ್ಟಮಿಗೂ 15 ದಿವಸ ವ್ಯತ್ಯಾಸ ಬರುತ್ತೆ. ಇಟ್ಸ್ ನಾಟ್ ಇದು 8 ದಿವಸ ಅಥವಾ 15ನೇ ದಿವಸ 15 days ಗ್ಯಾಪ್ ಅಲ್ಲ, ಬೇರೆ ಬೇರೆ ಇಸ್ವಿ. ಬಟ್ ಇದು ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದಾ? ನಾವು ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ಕಾರಣಾಂತರಗಳಿಂದ ವೇದಾವತಿ ಸೇವಿನಿ ದೇವಿದಾಸಿ ಮಾತಾಜಿ ಅವರಿಗೆ ಹಾಡಕ್ಕಾಗ್ತಾ ಇಲ್ಲ ಇವತ್ತು. ಅದ್ರ ಬದಲು ಶೈಲಾ ನಾಯಕ್ ಮಾತಾಜಿ ಅವರು, ಆದರಣೀಯ ಶೈಲಾ ನಾಯಕ್ ಮಾತಾಜಿ ಅವರು ಇವತ್ತಿನ ನರಸಿಂಹ ಭಜನೆಯನ್ನ ಹಾಡ್ತಾ ಇದ್ದಾರೆ. ಇವರು ನಮ್ಗೆ ಚಿರಪರಿಚಿತರು. ಇವರು ಮೂಲತಃ ಶಿರಸಿ ಅವರು. ಇವರು ಸಹಾಯಕ ತಹಸೀಲ್ದಾರ್ ಆಗಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಮಾತಾಜಿ ಅವರು ಬಹಳ ವಿನಮ್ರರು, ಮತ್ತೆ ತುಂಬಾ ಸೊಗಸಾಗಿ ಹಾಡುಗಳನ್ನ ಹಾಡ್ತಾರೆ. ನಾವು ಎಷ್ಟೋ ಸಾರಿ ಅವರ ಹಾಡುಗಳನ್ನ ನಾವು ಕೇಳಿದ್ದೀವಿ. ಇವತ್ತು ಅವರು ನಮ್ಮ ಈ ದಿನ ಕಾರ್ಯಕ್ರಮದ ನರಸಿಂಹ ಭಜನೆಯನ್ನ ಹಾಡಲಿದ್ದಾರೆ. ಅವರಿಗೆ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಮಾಡ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಗೋಪಿ ಸೇನಾ ತಂಡದ ಎಲ್ಲಾ ಹಿರಿಯ ಮಾತಾಜಿಯವರಿಗೆ ನನ್ನ ದಂಡವತ ಪ್ರಣಾಮಗಳು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ ಆದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಶಿಪೂರ್ವಕಃ, ಹಿರಣ್ಯಕಶಿಪೂರ್ವಕಃ. ತಿಲಕಂ ಕಾನಕಾಲಾಯೇ, ತಿಲಕಂ ಕಾನಕಾಲಾಯೇ. ಇತ್ತೋ ನರಸಿಂಹ ಪರತೋ ನರಸಿಂಹ, ಇತ್ತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ, ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ. ಬಹಿರ್ ನರಸಿಂಹ ಹೃದಯೇ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದೇ, ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೆ ಅದ್ಭುತ ಶೃಂಗ, ತವ ಕರ ಕಮಲವರೆ ಅದ್ಭುತ ಶೃಂಗ. ದಾಲಿತ ಹಿರಣ್ಯಕಶಿಪೂತನು ಭಂಗ, ಕೇಶವಧೂತ ನರ ರೂಪ. ಜಯ ಜಗದೀಶ ಹರೇ,
केशवधूता नरहरि रूपा जय जगदीश हरे, जय जगदीश हरे, जय जगदीश हरे, जय नरसिंह जय, जय नरसिंह जय, जय नरसिंह जय, जय जय, जय प्रहलाद महाराज, प्रहलाद महाराज, प्रहलाद महाराज, जय प्रहलाद महाराज, जय जय प्रभुपाद, 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 प्रभुपाद। विघ्न विनाशाय नरसिंह भगवान की जय, भक्त शिरोमणि प्रहलाद महाराज की जय। ಹರಿ ಬೋಲ್. ಭಗವಂತನ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಲೀಲಾಮಯಿ ಮಾತಾಜಿಯವರಿಗೆ ಅನಂತ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮಾತಾಜಿ. ನರಸಿಂಹ ಭಜನೆಯನ್ನ ಅಚ್ಚುಕಟ್ಟಾಗಿ ಹಾಡಿದಿರಾ, ಧನ್ಯವಾದಗಳು ನಿಮಗೆ. ಲೀಲಾಮಯಿ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ ಹೇಳಲಾ ಅಥವಾ ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ? ಅನೌನ್ಸ್ಮೆಂಟ್ ಮೇ ಬಿ ನೆಕ್ಸ್ಟ್ ಟ್ಯೂಸ್ಡೇ ಕ್ಲಾಸ್ ಇರೋದಿಲ್ಲ, ಯಾಕೆಂದ್ರೆ ಅವತ್ತು ನಂದೋತ್ಸವ ಇರುತ್ತೆ, ಮತ್ತೆ ಪ್ರಭುಪಾದ ಪೇರೆಂಟ್ಸ್ ಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲಾ ಸೆಂಟರ್ಸ್ ಗಳಲ್ಲೂ ಇರುತ್ತೆ. ಜನ್ಮಾಷ್ಟಮಿ ಸೋಮವಾರ, ಮಂಗಳವಾರ ಇದೆಲ್ಲ ಕಾರ್ಯಕ್ರಮಗಳಿರೋದ್ರಿಂದ ನೆಕ್ಸ್ಟ್ ಟ್ಯೂಸ್ಡೇ ಕ್ಲಾಸ್ ಇರಲ್ಲ. ಅಥವಾ ನಾವು ಪೋಸ್ಟ್ಪೋನ್ ಮಾಡಿ ಒಂದೆರಡು ದಿನ ಬಿಟ್ಟು ಇಡೋದಾದ್ರೆ ನಾವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೇವೆ. ಮತ್ತೆ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿನ ಚೆನ್ನಾಗಿ ಆಚರಿಸಿ ತನ ಮನ ಧನ ಮೂರರಿಂದಾನು ಎಲ್ಲರೂ ಮನಸ್ಸು ಕೊಟ್ಟು ಚೆನ್ನಾಗಿ ಸೇವೆ ಮಾಡ್ಬೇಕು. ಇದೆಲ್ಲ ಇದ್ರೇನೆ ಜನ್ಮಾಷ್ಟಮಿ ಒಳ್ಳೇದಾಗೋದು. ಸೊ ಸೇವೆ ನಾವು ಮಾಡ್ತಿದ್ರೆ ಇನ್ನೇ ಹೇಗೆ ಜನ್ಮಾಷ್ಟಮಿ ಆಗೋದಲ್ಲ. ಸೊ ಕೃಷ್ಣನ ಸೇವೆ ಸಿಕ್ತಿರ್ಬೇಕಾದ್ರೆ ನಾವೆಲ್ಲ ತುಂಬಾ ಅದೃಷ್ಟವಂತರು ಅನ್ಕೊಳ್ಬೇಕು. ಇಷ್ಟು ಒಳ್ಳೆ ಸೇವೆ ಸಿಗ್ಬೇಕಾದ್ರೆ ನಾವು ಈ ಮನುಷ್ಯ ಜನ್ಮ ಸಿಕ್ಕಾಗ ಇದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಏನು ಅಪ್ಡೇಟ್ಸ್ ನಾನು ಸುಭಾಶ್ರೀ ರಾಧೆ ಮಾತಾಜಿ ಹತ್ರ ಮಾತಾಡಿ ಗ್ರೂಪ್ ಅಲ್ಲಿ ಹಾಕ್ತೀನಿ. ಟ್ಯೂಸ್ಡೇ ಅಂತೂ ಇರಲ್ಲ. ಇನ್ ಕೇಸ್ 2 ದಿನ ಬಿಟ್ಟು ಮೇ ಬಿ ಥರ್ಸ್ಡೇ ಫ್ರೈಡೇ ಇಟ್ರೆ ಇಡ್ಬೋದು, ಇಲ್ಲಾದ್ರೆ ಅದರ್ ನೆಕ್ಸ್ಟ್ ಟ್ಯೂಸ್ಡೇ. ಓಕೆ, ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ. ಮತ್ತೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುಂಚಿತವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಇದರಿಂದ ಕ್ಲೋಸಿಂಗ್ ಪ್ರೇಯರ್ ಹೇಳ್ತಾ ಇದ್ದೀನಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಃ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗೀನಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ, ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ, ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಶಮಾತರಿ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ಮತ್ತೆ ಯಾವಾಗ್ಲೂ ನಾವು ಸೇವೆ ಕೇಳಿದ್ರೆ ನಿಮ್ಗೂ ಮನೇಲಿ ಸೇವೆ ಇದ್ರೂ ಒಪ್ಕೊಂಡು